ಬೈಬಲ್ ಪಠಣಕ್ಕಾಗಿ ಆಸಕ್ತಿಯಿಂದ ಬಂದಿರುವ ಎಲ್ಲ ದೇವ ಜನರನ್ನು ವಂದಿಸ್ತೇನೆ. ಕಳೆದ ದಿವಸಗಳಿಂದ ನಾವು ಕಲಿತಿರುವಂಥ ವಿಷಯ ಲೀಡರ್ಶಿಪ್ನ ಕುರಿತು, ಸಭೆಯಲ್ಲಿ ಯಾವ ರೀತಿ ಇರಬೇಕು ಎಂಬುದರ ಕುರಿತು ಮಾತನಾಡ್ತಾ ಇದ್ದೆ. ಲೀಡರ್ಸ್ ಮಸ್ಟ್ ಬಿ ಕೇಪಬಲ್ ಇನ್ ದ ಚರ್ಚ್. ಸೊ ಲೀಡರ್ಶಿಪ್ನಲ್ಲಿ ಅನೇಕ ಕಾರ್ಯಗಳನ್ನು ಹೇಳ್ತಾ ಬಂದೆ. ಲೀಡರ್ಶಿಪ್ನಲ್ಲಿ ಪ್ರಧಾನವಾಗಿ ನಾಯಕತ್ವದಲ್ಲಿ ಬರುವಂಥ ಪ್ರತಿಯೊಬ್ಬೊಬ್ಬರು ದೇವರ ವಾಕ್ಯ ಬಲ್ಲವರಾಗಿರಬೇಕು. ಅವರು ದೇವರ ವಾಕ್ಯ ಬಲ್ಲವರು ಮಾತ್ರವಲ್ಲ, ದೇವರ ವಾಕ್ಯ ಟೀಚ್ ಮಾಡುವಂಥ ಕೆಪಾಸಿಟಿ ಇರುವವರಾಗಿರಬೇಕು. ಏನನ್ನು ಕಲಿಸ್ಬೇಕು, ಹೇಗೆ ಕಲಿಸ್ಬೇಕು, ವಾಟ್ ಟು ಟೀಚ್, ದೇವರ ವಾಕ್ಯವನ್ನು ನಾವು ಕಲಿಸ್ಬೇಕು. ಅದಕ್ಕೆ ಆಧಾರವಾಗಿ ಟೀಚ್ ಆ್ಯಂಡ್ ಪ್ರೀಚ್ ಗಾಡ್ಸ್ ವರ್ಡ್, ದೇವರ ವಾಕ್ಯವನ್ನು ಪ್ರೀಚ್ ಮಾಡಬೇಕು. 2 ತಿಮೋಥಿಯನಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೇವರ ವಾಕ್ಯವನ್ನು ನಾವು ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು, ಅಂದರೆ ವಾಕ್ಯ ಪ್ರಸಂಗ ಮಾಡುವಾಗ ದೈವ ಪ್ರೇರಿತವಾಗಿರಬೇಕು. ಒಂದು, ಯು ಮಸ್ಟ್ ಬಿ ಫಿಲ್ಡ್ ಇನ್ ದ ಸ್ಪಿರಿಟ್, ಆತ್ಮನಲ್ಲಿ ತುಂಬಿದವರಾಗಿ ದೈವಾತ್ಮನಿಂದ ವಾಕ್ಯವನ್ನು ಮಾತನಾಡಬೇಕು. ಆಮೇಲೆ 2, ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಾಟಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ದೇವರ ವಾಕ್ಯ ದೈವ ಪ್ರೇರಣೆಯಿಂದ ಬರುವಂಥ ಪ್ರಸಂಗಗಳು, ಅದು ಡಾಕ್ಟ್ರಿನ್ ಸ್ಟ್ರಾಂಗ್ ಮಾಡುತ್ತೆ, ಉಪದೇಶವನ್ನು ಬಲಪಡಿಸುತ್ತೆ. 2, ಖಂಡಿಸುತ್ತೆ, ಕರೆಕ್ಷನ್ ಮಾಡುತ್ತೆ, ತಿದ್ದುಪಾಟು ಮಾಡುತ್ತೆ. 3, ನೀತಿ ಶಿಕ್ಷೆಗೂ, ಅಂದರೆ ಇದು ನಿಮ್ಮನ್ನು ಅನೀತಿಯ ಮಾರ್ಗದಲ್ಲಿ ನಡೆಸೋದಲ್ಲ, ನೀತಿಯ ಮಾರ್ಗದಲ್ಲಿ ನಡೆಸೋದಕ್ಕೆ ಉಪಯುಕ್ತವಾಗಿದೆ. ಇನ್ನು 2 ತಿಮೋಥಿ 4:2 ದೇವರ ವಾಕ್ಯವನ್ನು ಸಾರಬೇಕು. ಯಾವಾಗ ಸಾರಬೇಕು? ಟೈಮ್ ಸಿಕ್ಕಿದಾಗ ನೋಡೋಣ. ಟೈಮ್ ನಿಮಗೆ ಸಿಗೋದಿಲ್ಲ, ಟೈಮ್ ನೀವು ಕಂಡುಕೊಳ್ಳುವವರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ಅನುಕೂಲವಾದ ಕಾಲದಲ್ಲಿಯೂ ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತರಾಗಿರಬೇಕು. ಯಾವಾಗಲೂ ದೈವ ಜನ ಚೆನ್ನಾಗಿ ಲೀಡರ್ಶಿಪ್ನಲ್ಲಿರೋರು, ವಾಕ್ಯವನ್ನು ಕೇಳುವವರು ಗ್ರಹಿಸ್ಕೊಳ್ರಿ. ನಿಮಗೆ ಟೈಮ್ ಸಿಕ್ಕಿದಾಗಲ್ಲ, ನಿಮಗೆ ಟೈಮ್ ಸಿಕ್ಕಿಲ್ಲ ಆದರೂ ನೀವು ಅದನ್ನು ಟೈಮ್ ಮಾಡಿಕೊಂಡು ದೇವರ ವಾಕ್ಯವನ್ನು ಕಲಿಸೋದಕ್ಕೆ, ಅದನ್ನು ಕಲಿಯೋದಕ್ಕೆ ಆಸಕ್ತರಾಗಿರಬೇಕು. ಆಮೇನ್, ಹಲ್ಲೆಲೂಯಾ. ನೀವು ಎಷ್ಟೇ ಓದಿದ್ರು, ಡೈಲಿ ಬೈಬಲ್ ಓದಿದ್ರು ಮೆಡಿಟೇಟ್ ಮಾಡ್ತಾ ಇರಬೇಕು. ನೀವು ಯಾವಾಗ ವಾಕ್ಯವನ್ನು ಧ್ಯಾನಿಸ್ತೀರೋ ಆ ಧ್ಯಾನದಲ್ಲಿ ಬೆಂಕಿ ಉರಿಯೋದು, ಧ್ಯಾನದಲ್ಲಿ ಬೆಂಕಿ ಉರಿಯೋದು. ಆಮೇನ್. ಆ ಧ್ಯಾನ ನಿಮ್ಮ ಒಳಗಡೆ ಬಂದರೆ ಅದನ್ನು ಮೆಡಿಟೇಟ್ ಮಾಡುವಾಗಲೇ ವಾಕ್ಯ ನಿಮ್ಮ ಒಳಗಡೆ ಇಳಿಯೋದು. ನಾನು ಯಾರ ಹತ್ರ ಮಾತಾಡ್ತಾ ಇರುವಾಗ ಹೀಗೆ ಹೇಳಿದೆ, ನಿಮಗೆ ವಾಕ್ಯಗಳು, ನನ್ನ ಹತ್ರ ಒಂದು ಮಾತು ಕೇಳಿದ್ರು, ಪಾಸ್ಟ್ರೇ ಇಷ್ಟು ವಾಕ್ಯಗಳನ್ನ ಹೆಂಗೆ ಎಲ್ಲ ನೆನಪಿನಲ್ಲಿ ಹೆಂಗೆ ಇಟ್ಕೋತೀರಾ ಅಂತ. ಪ್ರಸಂಗ ಮಾಡಬೇಕಾದ್ರೆ ಹಿಂಗೆ ಬರ್ತಾ ಇರುತ್ತಲ್ಲ, ಹೆಂಗೆ ನೆನಪಿಟ್ಕೋತೀರಾ ಅಂತ. ನಾನು ಅವ್ರಿಗೆ ಒಂದೇ ಮಾತು ಹೇಳಿದೆ, ನಾನಿಲ್ಲಿ ಪ್ರಸಂಗ ಮಾಡೋಕ್ಕೆ ಬರೋದಕ್ಕೆ ಮುಂಚೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡಲ್ಲಿ ಬರೀತೀನಿ, ಎಲ್ಲ ಬರೀತೀನಿ. ಅದಾದಮೇಲೆ ನಾನು ನೋಟ್ಸಿಗೆ ಬರೀತೀನಿ. 2 ಸತಿ ಬರೆದಾಗ ನನ್ನ ತಲೆ ಒಳಗಡೆ ಆ ವಾಕ್ಯ ಎಲ್ಲ ನೆಲೆ ನಿಂತಿರುತ್ತೆ. ನಮ್ಮಲ್ಲಿ ಇರೋಂಥ ಪ್ರಾಬ್ಲಮ್ ಏನು ಗೊತ್ತಾ? ಬರೆಯಲ್ಲ, ಮಕ್ಕಿಕ ಓದಿ ಬಾಯ್ಪಾಠ ಮಾಡೋಕ್ಕೆ ನೋಡ್ತೀವಿ. ಬಾಯ್ಪಾಠ ಮಾಡಬೇಡ್ರಿ. ಬಾಯ್ಪಾಠ ಮಾಡಿದ್ರೆ ಆ ಟೈಮ್ ಒಂದೇ ಒಂದು ಪದ ಮಿಸ್ ಆಯಿತು ಅಂದರೆ ಫುಲ್ ವಾಕ್ಯನೇ ಮರ್ತೋಗ್ಬಿಡ್ತೀರಾ. ಆಮೇಲೆ ನೀವು ಬರಿತಾ ಇದ್ದರೆ ನಿಮ್ಮ ಮೆದುಳು ಶಾರ್ಪ್ ಆಗ್ತಾನೆ ಇರುತ್ತೆ. ಅನುಕೂಲವಿರುವ ಕಾಲದಲ್ಲಿಯೂ ಅನುಕೂಲವಲ್ಲದ ಕಾಲದಲ್ಲಿಯೂ ದೇವರ ವಾಕ್ಯವನ್ನು ಸಾರುವುದರಲ್ಲಿ ನಾವು ಆಸಕ್ತರಾಗಿರಬೇಕು. ಆಮೇಲೆ ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ, ಖಂಡಿಸುತ್ತಾ,
ಗದರಿಸುತ್ತ ಎಚ್ಚರಿಸು. ಏನೇನು ಮಾಡಬೇಕು? ಈ ವಾಕ್ಯ ಸಾರುವವ್ರಿಗೆ ಏನಿರಬೇಕು? ದೀರ್ಘ ಶಾಂತಿ ಇರಬೇಕು. ಅಂದರೆ ಪೇಷನ್ಸ್ ಇರಬೇಕು ಅಂತ, ತುಂಬ ಪೇಷನ್ಸ್ ಇರಬೇಕು. ಆಮೇಲೆ 2, ಉಪದೇಶಿಸ್ತಾ ಖಂಡಿಸ್ಬೇಕು. ಉಪದೇಶದ ಜೊತೆಯಲ್ಲಿ ಖಂಡನೆ ಇದೆ, ಕರೆಕ್ಷನ್ ಅಲ್ಲೇ ಬರೋದು. ನೀವು ಉಪದೇಶ ಮಾತ್ರ ಮೇಲ್ಗಡೆ ಸೋಪಕ್ಕೆ ಹೋಗೋದಲ್ಲ, ಖಂಡಿಸ್ಬೇಕು, ವಾಕ್ಯದ ಮೂಲಕ ಗದರಿಸ್ಬೇಕು, ಎಚ್ಚರಿಸ್ಬೇಕು. ಇದಕ್ಕೆ ಲೀಡರ್ಶಿಪ್ನಲ್ಲಿ ದೇವರು ನಮ್ಮನ್ನು ಅಭಿಷೇಕ ಮಾಡಿ ಆ ಸ್ಥಾನಕ್ಕೆ ತರುವಂತನಾಗಿರ್ತಾನೆ. ಇನ್ನು ಏನನ್ನು ಟೀಚ್ ಮಾಡಬೇಕು? ಟೀಚ್ ಗಾಡ್ಸ್ ಕಮ್ಯಾಂಡ್ಸ್ ಆ್ಯಂಡ್ ವೇಸ್. ದೇವರ ಆಜ್ಞೆಗಳನ್ನು ಮತ್ತು ದೇವರ ಮಾರ್ಗವನ್ನು ನಾವು ಉಪದೇಶಿಸುವವರಾಗಿರಬೇಕು. ವಿಮೋಚನ ಕಾಂಡ ಪುಸ್ತಕ 18:20. ನೀನು ದೇವರ ಆಜ್ಞಾವಿಧಿಗಳನ್ನು ಬೋಧಿಸಿ ಅವರು ನಡೀಬೇಕಾದಂಥ ಮಾರ್ಗವನ್ನು ಮಾಡಬೇಕಾದ ಕಾರ್ಯಗಳನ್ನು ಅವರಿಗೆ ತಿಳಿಯಪಡಿಸಬೇಕು. ನೋಡ್ರಿ, 1 ದೇವರ ಆಜ್ಞಾವಿಧಿಗಳನ್ನು ಬೋಧಿಸಬೇಕು. ನಮ್ಮಲ್ಲೀಗ ಸಭೆಗೆ ಬನ್ನಿ, ಚರ್ಚಿಗೆ ಬನ್ನಿ ಅಲ್ಲ, ಚರ್ಚಿಗೆ ಏನಕ್ಕೆ ಬರಬೇಕು? ಏನು ಕಾರಣಕ್ಕೆ ಬರಬೇಕು? ರಕ್ಷಣೆ, ಮನ ತಿರುಗುವಿಕೆ, ಮಾನಸಾಂತರ, ದೀಕ್ಷಾಸ್ನಾನ, ಬೇರ್ಪಡುವಿಕೆ, ಇವುಗಳ ಕುರಿತು ಉಪದೇಶ ಮಾಡಬೇಕು. ಆಜ್ಞಾಪದೇಶಗಳನ್ನು ಮಾಡಬೇಕು. ನಾವು ದೇವರ ಆಜ್ಞೆ ಇದೆ. ದೀಕ್ಷಾಸ್ನಾನ ಹೊಂದದೆ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗೋದಿಲ್ಲ. ದೀಕ್ಷಾಸ್ನಾನದ ಕುರಿತು ಅರಿವುಳ್ಳವರಾಗಿರಬೇಕು, ಕಲಿಸುವವರಾಗಿರಬೇಕು. ನೀವು ದೀಕ್ಷಾಸ್ನಾನ ಹೊಂದಬೇಕು, ಇಲ್ಲಾಂದ್ರೆ ಪರಲೋಕಕ್ಕೆ ಹೋಗಲ್ಲ ಅಂತ ಹಂಗೆ ಹೇಳಿದ್ರೆ ಆಗಲ್ಲ. ಅದರ ಕುರಿತು ಆಳವಾಗಿ ನೀವು ಪಠನ ಮಾಡಬೇಕು, ನೀವು ಕಲಿಬೇಕು, ನೀವು ಮತ್ತೊಬ್ಬರನ್ನ ಕಲಿಸುವವರಾಗಿರಬೇಕು. ಆಜ್ಞಾ ಉಪದೇಶಗಳನ್ನು, ಮತ್ತೆ ಅವ್ರು ನಡಿಬೇಕಾದ ಮಾರ್ಗವನ್ನು, ಮಾಡಬೇಕಾದ ಕಾರ್ಯಗಳನ್ನು. ಹಾಗಾದರೆ ಇದೆಲ್ಲ ಸಭೆಯಲ್ಲಿ ಏನಕ್ಕೆ ಬರುತ್ತೆ? ಪಾಸ್ಟರ್ ಏನಕ್ಕಪ್ಪ ಭಾನುವಾರ ಎದ್ದು ನಿಂತ್ಕೊಂಡು ಇಷ್ಟೊಂದು ಉಪದೇಶ ಮಾಡ್ತಾರೆ, ಇಷ್ಟೊಂದು ಕಾರ್ಯಗಳು ಹೇಳ್ತಾರೆ ಅಂತ. ಕೆಲವರಿಗೆ ಇರುಸು ಮುರುಸಾಗುತ್ತೆ, ಆದರೆ ಹೊಸಬರಿಗೆ, ಗೊತ್ತಿರೋರಿಗೆ ಅದು ಇರುಸು ಮುರುಸು, ಗೊತ್ತಿಲ್ಲದಿರೇ ಇರೋರಿಗೆ ಅದು ಜ್ಞಾನ, ಅವರಿಗೆ ತಿಳುವಳಿಕೆ. ಅದು ಪೌಲನ ಭಾಷೆಯಲ್ಲಿ ಹೇಳಿದ್ರೆ, ಈ ದೇಹ ಬಿಟ್ಟು ಹೋಗೋವರೆಗೂ ನಾನು ಹೇಳಿದ್ದನ್ನೆಲ್ಲ ನಿಮಗೆ ಜ್ಞಾಪಕ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಅಂತ. ಉಪದೇಶವನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಇರಬೇಕು, ಜ್ಞಾಪಕ ಪಡಿಸ್ತಾ ಇರಬೇಕು. ಸೊ ದ್ಯಾಟ್ ವಿ ಮಸ್ಟ್ ಕಮ್ಯಾಂಡ್ ಗಾಡ್ಸ್ ಕಮ್ಯಾಂಡ್ಸ್ ಆ್ಯಂಡ್ ವೇಸ್ ವಿ ಮಸ್ಟ್ ಟೀಚ್. ನಾವು ಟೀಚ್ ಮಾಡಬೇಕಾಗಿರೋದು ದೇವರ ಮಾರ್ಗಗಳನ್ನು. ನಮ್ಗೆ ಗೊತ್ತಾಗೋದಿಲ್ಲ ಏನಪ್ಪ ಹೇಳೋದು. ಇವ್ರ ಹತ್ರ ಯಾರ ಹತ್ರ ಆದರೂ ಬಂದರೆ ಅವರ ಹತ್ರ ಮಾತನಾಡೋದಕ್ಕೆ ಬೇಕಾದ ಪರಿಜ್ಞಾನ ದೇವರು ನಮಗೆ ಕೊಡ್ತಾನೆ. ಆಮೇನ್. ಇನ್ನು 1 ತಿಮೋತಿನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ 1 Timothy Chapter 4 verse 6. 1 ತಿಮೋತಿ 4:6. ಈ ಸಂಗತಿಗಳನ್ನು ಸಹೋದರರಿಗೆ ತಿಳಿಸಿದರೆ ನೀನು ಅನುಸರಿಸುವ ಕ್ರಿಸ್ತ ನಂಬಿಕೆಯ ಮತ್ತು ಸುಬೋಧನೆಯ ವಾಕ್ಯಗಳಲ್ಲಿ ಅಭ್ಯಾಸ ಹೊಂದುವವನಾಗಿ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕನಾಗಿರುವಿ. ಆ ಪದ ಗಮನಿಸ್ರಿ. ನೀನು ಅನುಸರಿಸಿರುವ ಕ್ರಿಸ್ತ ನಂಬಿಕೆಯರ ಮತ್ತು ಸುಬೋಧನೆಯ, ಅಂದರೆ ಫಾಲ್ಸ್ ಡಾಕ್ಟ್ರಿನ್ ಅಲ್ಲ, ಫಾಲ್ಸ್ ಡಾಕ್ಟ್ರಿನ್ ದುರುಪದೇಶಗಳು ಅಲ್ಲ, ಸುಬೋಧನೆ, ದಟ್ ಸೌಂಡ್ ಡಾಕ್ಟ್ರಿನ್ ಅಂತಾರೆ ಇಂಗ್ಲೀಷಲ್ಲಿ. ಅದನ್ನು ನೀವು ಬೋಧಿಸುವುದರಲ್ಲಿಯೂ ವಾಕ್ಯಗಳನ್ನು ಅಭ್ಯಾಸ ಹೊಂದುವುದರಾಗಿ. ಅಂದರೆ ಈ ವಾಕ್ಯಗಳನ್ನು ನಾವು ಪ್ರಸಂಗ ಮಾಡ್ತಾ ನಾವು ಏನಾಗ್ತೀವಿ? ನಮಗೆ ನಾವೇ ಟ್ರೈನ್ಡ್ ಆಗ್ತಿದ್ದೀವಿ. ಕಮಾನ್. ನೋಡ್ರಿ, ನೀವೆಲ್ಲ ಚರ್ಚಿಗೆ ಬರೋದು ಸಂತೋಷ, ವಾಕ್ಯ ಕೇಳೋದು ಸಂತೋಷ. ಆದರೆ ಕೇಳಿದ್ದನ್ನು ನಿಮ್ಮ ಮೈಂಡಿಗೆ ತಗೊಂಡು ಅದನ್ನು ಇನ್ನೊಬ್ಬರಿಗೆ ಟೀಚ್ ಮಾಡುವ ಲೆವೆಲ್ಗೆ ನೀವು ಬಂದಾಗ ನೀವು ಬೆಳೀತಾ ಇರ್ತೀರ. ನಿಮ್ಮನ್ನು ನೋಡುವವರು ಹಲ್ಲೆಲೂಯಾ ಹಿಂಬಾಲಿಸೋದಕ್ಕೆ ಈಸಿ ಆಗುತ್ತೆ. ನಮಗಿರುವಂಥ ಪ್ರಾಬ್ಲಮ್, ವಿ ಆರ್ ಓನ್ಲಿ ರಿಸೀವಿಂಗ್, ವಿ ಆರ್ ನಾಟ್ ಗಿವಿಂಗ್. ನಾವು ಕೊಡ್ತಾ ಇಲ್ಲ. ಕೊಡದೇ ಇರೋವರೆಗೂ ನೀವು ಹೊಂದ್ಕೊಂಡಿದ್ರಿಂದ ಪ್ರಯೋಜನ ಇಲ್ಲ. ಫ್ರೀಲಿ ಯು ರಿಸೀವ್ಡ್, ಫ್ರೀಲಿ ಯು ಮಸ್ಟ್ ಗಿವ್.
ಉಚಿತವಾಗಿ ನೀವು ಹೊಂದಿಕೊಂಡ್ರಿ. ಉಚಿತವಾಗಿ ನೀವೇನು ಮಾಡಬೇಕು? ಕೊಡುವವರಾಗಿರಬೇಕು. ಅದು ಒಪ್ಪುವವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಆಗ ಕ್ರಿಸ್ತ ಯೇಸುವಿನ ಒಳ್ಳೆ ಸೇವಕರಾಗುವಿರಿ. ಯಾವಾಗ? ಯಾವಾಗ? ಟೀಚ್ ಮಾಡ್ತಾ ಟೀಚ್ ಮಾಡ್ತಾ ಟೀಚ್ ಮಾಡ್ತಾ ಟೀಚ್ ಮಾಡ್ತಾ. ನೀವು ಟೀಚ್ ಮಾಡೋ ಲೆವೆಲ್ಗೆ ಬೆಳೀಲಿಲ್ಲ ಆದರೆ ಕ್ರಿಸ್ತನ ಸೇವಕರಾಗಿರ್ತೀರ, ಆದರೆ ಒಳ್ಳೆ ಸೇವಕರಾಗಿರಲ್ಲ. ಯಾವಾಗ ನೀವು ಟೀಚ್ ಮಾಡೋ ಲೆವೆಲ್ಗೆ ಬೆಳಿತೀರೋ 10 ಜನರ ನೀವೇ ಯಾರು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಸ್ಟಾರ್ಟ್ ನಿಮ್ಮ ಮನೇನೆ ಒಂದು ಪ್ರಾರ್ಥನಾ ಮಂದಿರ ಮಾಡಬಹುದು. ಆಮೇಲೆ ನಿಮ್ಮ ಅಕ್ಕಪಕ್ಕದಲ್ಲಿ ಇರುವವರಿಗೆ ಸುವಾರ್ತೆ ಸಾರಿ ಅವ್ರನ್ನ ಕರೆದು ಕುಣಿಸ್ಕೊಂಡು ಅವರಿಗೆ ಬೋಧನೆ ಮಾಡುವಂಥ ಲೆವೆಲ್ಗೆ ನೀವು ಯಾವಾಗ ಬೆಳಿತೀರೋ ನೀವೇ ಒಳ್ಳೆಯ ಸೇವಕರಾಗಿ ಬೆಳೀತಾ ಇರ್ತೀರ. ಆಮೇಲೆ ಹಲ್ಲೆಲೂಯ. ನಾನು ಯಾವ ಬೈಬಲ್ ಕಾಲೇಜ್ಗೂ ಹೋಗಲಿಲ್ಲ, ಆದರೆ ಟೀಚ್ ಮಾಡಿ ಟೀಚ್ ಮಾಡಿ ಟೀಚ್ ಮಾಡಿ ವಾಕ್ಯಗಳನ್ನು ಕಲಿಯೋದಕ್ಕೆ ದೇವರು ಭಾಗ್ಯವನ್ನು ಕೊಟ್ಟರು. ಆಮೇಲೆ ಓಕೆ, ಮುಂದಕ್ಕೆ ಹೋಗ್ತೀನಿ. ಇನ್ನು 1 ತಿಮೋಥೆಯ 4:6 ಇದೆಲ್ಲ, 1 ತಿಮೋಥೆಯ 4:6, ಟೀಚ್ ದ ಟ್ರೂತ್ಸ್ ಆಫ್ ದ ಫೇತ್. ನಂಬಿಕೆ, ಕ್ರಿಸ್ತ ನಂಬಿಕೆಯ ಕುರಿತಾದ ಸತ್ಯ ಬೋಧನೆಯನ್ನು. ಆಮೇನ್. ಏನು ಪ್ರೀಚ್ ಮಾಡಬೇಕು ಅನ್ನೋದಕ್ಕೆ ಉತ್ತರ ನಾನು ಕೊಡ್ತಾ ಇರೋದು. ವಾಟ್ ಟು ಪ್ರೀಚ್ ಎನ್ನೋದಕ್ಕೆ. ರೀಡ್ ಗಾಡ್ಸ್ ವರ್ಡ್ ಇನ್ ಚರ್ಚ್ ಅಸೆಂಬ್ಲೀಸ್. ಸಭೆ ಕೂಡಿ ಬರುವಾಗ ನಾವು ದೇವರ ವಾಕ್ಯಗಳನ್ನು ನೀವು ನೋಡಿರ್ಬೇಕು. ಭಾನುವಾರ ಕೆಲವೊಮ್ಮೆ ನಾನು ಎಲ್ಲರನ್ನು ಎಬ್ಬಿಸಿ ನಿಲ್ಲಿಸಿ ಒಟ್ಟಿಗೆ ಓದೋಣ ವಾಕ್ಯ ಅಂತ, ಒಟ್ಟಿಗೆ ಓದೋಣ ವಾಕ್ಯ. ಆಮೇಲೆ ಇದು ಅವಶ್ಯಕತೆ ಇದೆ. 1 ತಿಮೋಥೆಯನಿಗೆ ಬರೆದ ಪತ್ರಿಕೆ 4:13, ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶವನ್ನು ಮಾಡುವುದರಲ್ಲಿ ಆಸಕ್ತನಾಗಿರು. ಅಪೊಸ್ತಲನಾದಂಥ ಪೌಲನು ತನ್ನ ಆತ್ಮಿಕ ಶಿಶುವಾದ ಅಥವಾ ಸಂತತಿಯಾದ ತಿಮೋತಿಯನ ಬಳಿಯಲ್ಲಿ ಹೇಳ್ತಾ ಇದ್ದಾನೆ, ನಾನು ಬರುವ ತನಕ ಅವನಿಗೆ ಜವಾಬ್ದಾರಿ ಕೊಟ್ಟು ಹೋಗ್ತಾ ಇದ್ದಾನೆ. ನಾನು ಬರುತ್ತ ಈ ವಾಸ್ ಎ ಯಂಗ್ ಪಾಸ್ಟರ್ ತಿಮೋತಿಯನು. ಅದಕ್ಕೆ ಪೌಲನು ಹೇಳ್ತಾನೆ, ನೀನು ಯೌವನಸ್ಥನು ಎಂದು ಯಾರು ನಿನ್ನನ್ನು ಅಸಡ್ಡೆ ಮಾಡುವುದಕ್ಕೆ ಆಸ್ಪದ ಕೊಡದೆ ಎಲ್ಲ ವಿಷಯಗಳಲ್ಲೂ ನೀನೇ ಮಾದರಿಯಾಗಿರು. ಹಲ್ಲೆಲೂಯ. ಸಮ್ಟೈಮ್ಸ್ ನಾವು ಪ್ರಾಯ ನೋಡ್ಬಿಟ್ಟು ಹುಡುಗ ತಾನೆ ಬಿಡು ಅಂತೀವಿ. ಅವನು ಹುಡುಗ ಆಗಿರ್ಬೋದು, ದಾವೀದನ ಬಾಲಕನಾಗಿರ್ಬೋದು, ಆದರೆ ಗೋಲಿಯಾತನನ್ನು ಬೀಳಿಸುವ ಅಭಿಷೇಕ ಅವನ ಮೇಲಿತ್ತು, ಕರೆ ಅವನ ಮೇಲಿತ್ತು. ನಮ್ಮನ್ನು ನಾವು ನೋಡುವಾಗ, ನಮ್ಮ ಪರ್ಸ್ನಾಲಿಟಿನ ನೋಡಿದಾಗ ಅಯ್ಯೋ ನಾವು ಏನೂ ಇಲ್ಲ, ದೀನರು, ಅಯ್ಯೋ ನಮಗೇನಕ್ಕೆ, ಅಯ್ಯೋ ಹಂಗಲ್ಲ. ಯು ಆರ್ ಕ್ಯಾರಿಂಗ್ ಎ ಗ್ರೇಟ್ ಅನಾಯಿಂಟಿಂಗ್. ದೇವರ ಶ್ರೇಷ್ಠವಾದ ಅಭಿಷೇಕವನ್ನು ನೀವು ಹೊರುವವರಾಗಿದ್ದೀರಾ. ನಾನು ಅದಕ್ಕೆ ಯಂಗ್ಸ್ಟರ್ಸ್ ಸೇವೆಯಲ್ಲಿ ಬರ್ತಾ ಇರುವವರು ದಯವಿಟ್ಟು ಗಮನಿಸ್ರಿ. ನಾನು ಸುಮಾರು ಜನರ ಸೇವಕರಿಗೆ ಬರಬೇಕು ಅಂತ ಹೇಳಿದೆ ಇವತ್ತಿನ ಕ್ಲಾಸಿಗೆ. ಬಂದವ್ರಿಗಾಗಿ ಸ್ತೋತ್ರ. ಕೆಲವರು ಅಸಡ್ಡೆ ಮಾಡಿದ್ದೀರಾ. ಅವ್ರಿಗೆ ಇದೆಲ್ಲ ಇಲ್ಲಿ ಹೇಳ್ಕೊಡೋ, ಮತ್ತೆ ಅವ್ರಿಗೆ ಪರ್ಸ್ನಲಾಗಿ ಹೇಳ್ಕೊಡೋ ಅಂಥ ಟೈಮ್ ಇರಲ್ಲ ನಮಗೆ. ದ ಡ್ರೆಸ್ ಕೋಡಿಂದ ಹಿಡಿದು ನಾನು ಎಲ್ಲಾದರೂ ಮೀಟಿಂಗ್ ಹೋಗಬೇಕು ಅಂದರೆ ಅದರದ್ದೇ ಆದ ಡ್ರೆಸ್ ಕೋಡ್ ಇದೆ, ಅದರದ್ದೇ ಆದ ರೀತಿ ಇದೆ. ಏನೋ ಒಂದು ಸಿಕ್ತು ಹೋಗೋದಲ್ಲ. ದಟ್ ಶೋಸ್ ಯುವರ್ ಪರ್ಸ್ನಾಲಿಟಿ. ನಿನ್ನ ವ್ಯಕ್ತಿತ್ವವನ್ನು ತೋರಿಸುತ್ತೆ ಅದು. ಆಮೇಲೆ ಅದಕ್ಕೆ ಅಪೊಸ್ತಲ ಪೌಲನು ಹೇಳ್ತಾನೆ, ನೀನೇ ಉಳಿದವ್ರಿಗೆ ಏನಾಗಿರಬೇಕು? ಮಾದರಿಯಾಗಿರಬೇಕು. ನಿಮ್ಗೆ ಎಷ್ಟು ಜನರಿಗೆ ಗೊತ್ತೋ ಗೊತ್ತಿಲ್ವೋ, ಎಲ್ಲ ಇಲ್ಲಿ ನೋಡ್ರಿ, ಎಲ್ಲ ಗಮನಿಸ್ರಿ.
ಜನರಿಗೆ ಒಳಗಡೆ ಅವರ ಡ್ರೆಸ್ ಕೋಡ್ ಚೇಂಜ್ ಮಾಡಿಸೋದಕ್ಕೆ ನಾನೇ ಅವರ ಮುಂದೆ ಮಾದರಿ ಆಗಬೇಕಾಯ್ತು. ವೆನ್ ಯು ಆರ್ ಲೀಡರ್ ಮಸ್ಟ್ ಲೀಡ್ ಅದರ್ಸ್. ನೀನು ಒಬ್ಬನೇ ಹೋದರೆ ನೋ ಬಡಿ ವಿಲ್ ಕಾಲ್ ಯು ಲೀಡರ್. ಕೆಲವೊಮ್ಮೆ ಕೆಲವರು ಚಿಂತೆ ಮಾಡ್ತಾರೆ, ನಾನು ಯಾರಿಗೂ ಬಗ್ಬೇಡ. ಹೂ ಕೇರ್ಸ್ ಯು? ನೀನು ಯಾವಾಗ ತಗ್ಗಿ ಬಗ್ಗಿ ಮತ್ತೊಬ್ಬರನ್ನು ನಿನ್ನ ಜೊತೆಯಲ್ಲಿ ಆ ಪ್ರೀತಿ ಮಾದರಿಯಲ್ಲಿ ಕರ್ಕೊಂಬರ್ತೀಯೋ ಆವಾಗ ಪೀಪಲ್ ವಿಲ್ ಟಾಕ್ ಯು ಆರ್ ದ ಲೀಡರ್. ಹೌದಾ ಅಲ್ವಾ? ಲೀಡರ್ ಅಂದರೆ ಏನು ಎಡ್ವೈಟ್ ತೋರಿಸೋದಲ್ಲ. ಲೀಡರ್ ಅಂದರೆ ನಮ್ಮ ಲೀಡರ್ ಮಾದರಿ ಏನು? ದ ಗ್ರೇಟೆಸ್ಟ್ ಲೀಡರ್ ಇನ್ ದಿಸ್ ವರ್ಲ್ಡ್ ಯಾರು? ಹರೀಶು ಯೇಸು ಸ್ವಾಮಿನ? ಯೇಸು ಸ್ವಾಮಿ ಮಾದರಿ ಏನು? ತನ್ನ ಶಿಷ್ಯರ ಕಾಲನ್ನ ತಾನೇ ತೊಳೆದನು. ಲೋಕದ ಲೀಡರ್ಶಿಪ್ ಬೇರೆ, ಯೇಸು ಸ್ವಾಮಿ ನಮ್ಗೆ ಕೊಟ್ಟಿರುವ ಮಾದರಿ ಬೇರೆ. ಅರ್ಥ ಆದವರು ಮಾತ್ರ ಒಂದು ಆಮೇಲೆ ಹಲ್ಲೆಲೂಯ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಬಹಳ ಇಂಪಾರ್ಟೆಂಟ್. ಉಪದೇಶ ಈ ನಾವು ಮಾಡುವಂಥ ಕಾರ್ಯಗಳಲ್ಲಿ ನಾವು ಮಾದರಿ ಉಳ್ಳವರಾಗಿರಬೇಕು. ಮಾದರಿ ವಿ ಮಸ್ಟ್ ಬಿ ಅವರಿಗೆ ಮಾಡೆಲ್ ಆಗಿರಬೇಕು. ನಮ್ಮನ್ನು ನೋಡುವವರು ಕ್ರಿಸ್ತವನ್ನು ನೋಡುವವರಾಗಿರಬೇಕು. ಆಮೇಲೆ ಎಲ್ಲೇ ಹೋಗಲಿ ನಿಮ್ಮನ್ನು ನೋಡ್ತಿದ್ದಂಗೆ ಬಂದವರು ಐಡೆಂಟಿಫೈ ಮಾಡ್ತಾರೆ, ನೀವು ಪಾಸ್ಟರ್ ಅಲ್ವಾ? ಯಾಕೆ ಪಾಸ್ಟ್ರು? ನಾನೇನು ಬೋರ್ಡ್ ಹಾಕ್ಕೊಂಡಿದ್ದೀನ? ಆಮೇಲೆ ಬೋರ್ಡ್ ಹಾಕ್ಕೊಂಡೆ? ಇಲ್ಲ. ನಿಮ್ಮನ್ನು ನೋಡುವಾಗ ಲೌಕಿಕರ ಸಂಗಡ ನಿಮ್ಮನ್ನು ಹೋಲಿಕೆ ಮಾಡಬಾರ್ದು. ನೀವು ಬೇರ್ಪಡಿಸಿದಂಥ ಒಂದು ಗುಂಪಿನವರು ಎಂದು ಅರಿಯತಕ್ಕಂತೆ ನಮ್ಮ ವೇಷಭೂಷಣಗಳಲ್ಲೂ ನಾವು ಮಾದರಿ ಉಳ್ಳವರಾಗಿರಬೇಕು. ಹಲ್ಲೆಲೂಯ. ಇನ್ನು ಎಲ್ಲಿದೆ? 4:13 ತಿಮೋಥಿ 4. ನಾನು ಬರುವ ತನಕ ವೇದ ಪಾರಾಯಣವನ್ನು, ಪ್ರಸಂಗವನ್ನು, ಉಪದೇಶನ ಮಾಡೋದರಲ್ಲಿ ಆಸಕ್ತನಾಗಿರು. ಇನ್ನು 8 ಯೋಶುವನ ಪುಸ್ತಕ 8ನೇ ಅಧ್ಯಾಯದ 35ನೇ ವಾಕ್ಯ. ಮೋಶೆಯು ಆಜ್ಞಾಪಿಸಿದ್ರಲ್ಲಿ ಒಂದನ್ನು ಬಿಡದೆ ಹೆಂಗಸರಿಗೂ ಚಿಕ್ಕವರಿಗೂ ಅವರಲ್ಲಿದ್ದ ಅನ್ಯ ದೇಶಸ್ಥರಿಗೂ ಕೇಳಿಸುವಂತೆ ಸರ್ವ ಸಮೂಹದ ಮುಂದೆ ಓದಿದನು. ಅಂದರೆ ದೇವರ ವಾಕ್ಯವನ್ನು ಅನ್ಯ ದೇಶದವರಿದ್ದರೂ ಪರವಾಗಿಲ್ಲ, ಅದು ಗಟ್ಟಿಯಾಗಿ ಓದಬೇಕು ಅಂತ. ಆಮೇಲೆ ತಿಳಿಸ್ಬೇಕು, ಉಪದೇಶ ಮಾಡಬೇಕು. ಯು ಮಸ್ಟ್ ಪ್ರಾಕ್ಟೀಸ್. ನೀನು ಅದನ್ನು ಅಭ್ಯಾಸ ಮಾಡಬೇಕು. ವಾಕ್ಯ ನೋಡ್ರಿ, ನೀವು ಪ್ರಸಂಗ ಕೇಳ್ಬೋದು, ಇದೆಲ್ಲ ಒಳ್ಳೆ ಅಭ್ಯಾಸ. ಅದು ಡೈಲಿ ನಾನು ಪ್ರಸಂಗ ಎಲ್ಲ ಕಲ್ತಿದ್ದು ಅಂದರೆ ನನ್ನ ಕಲೆಕ್ಷನ್ಸ್ ಅಂದರೆ ಈ ಕ್ಯಾಸೆಟ್ಸು. ಆ ಕಾಲದಲ್ಲಿ ಪ್ರಾಸಂಗಿಕರದ್ದು ಎಲ್ಲ ಪ್ರಸಂಗನೂ ಕೇಳ್ತಾ ಇದ್ದೆ. ಈಗ ಯೂಟ್ಯೂಬು, ಅದು ಟ್ಯೂಬು, ಈ ಟ್ಯೂಬು ಎಲ್ಲ ಇದೆ. ಆವಾಗ ಒಂದೇ ಒಂದು ಟ್ಯೂಬ್ ಇದ್ದಿದ್ದು, ಸ್ತೋತ್ರ, ಆಡಿಯೋ ಕ್ಯಾಸೆಟ್ಟು. ಅದು ನಾವು ಅದನ್ನು ತಗೊಂಬಂದು ಪ್ರತಿ ಸಾರಿ ಅದನ್ನು ಕೇಳೋದೆ, ಟ್ರೈನ್ ಮಾಡ್ಕೊಂಡ್ವಿ. ಪ್ರಾಸಂಗಿಕರ ಪ್ರಸಂಗ ಶೈಲಿಯಿಂದ ಹಿಡಿದು ನಾವು ಗಾಡಿ ಓಡಿಸ್ತೀವಿ. ಕೆಲವರು ಎಲ್ಲ ನೋಡ್ರಿ, ನಾನು ಹೇಳ್ತೀನಿ ಎಲ್ಲ ಇಲ್ಲಿ ನೋಡ್ರಿ, ಪ್ರಸಂಗಕ್ಕೆ ಎದ್ದು ನಿಂತ್ಕೋತೀರ, 5 ನಿಮಿಷ ಭಾಳ ಆವೇಶದಲ್ಲಿ ಜೋರಾಗಿ ಕಿರ್ಚಿ ಭಯಂಕರವಾಗಿ ಇದು ಮಾಡ್ತೀರ. 6ನೇ ನಿಮಿಷದಿಂದ ಪೆಟ್ರೋಲ್ ಖಾಲಿ ಆಗೋಯ್ತು. ಒಂದು ವಾಕ್ಯ ಇದ್ರೂ ಹೇಳೋ ಸ್ಟ್ಯಾಮಿನಾ ಇರಲ್ಲ. ಸ್ತೋತ್ರ. ಅರ್ಥ ಆಗ್ತಿದೆಯಾ? ನೀವು ಯಾವ ರೀತಿ ಗಾಡಿ ಓಡಿಸೋರ್ಗೆಲ್ರಿಗೂ ಗೊತ್ತು, ಗಾಡಿ ತೆಗ್ದಿದ ತಕ್ಷಣ 5ನೇ ಗೇರ್ಗೆ ಹಾಕ್ತೀರಾ? ಯಾವ ಗೇರ್ಗೆ ಹಾಕ್ತೀರಾ? ಫಸ್ಟ್ ಗೇರ್ಗೆ ಹಾಕ್ತೀರಾ? ಫಸ್ಟ್ ಗೇರಲ್ಲೇ ಎಷ್ಟೊತ್ತು ಓಡಿಸ್ತೀರಾ? ಸ್ವಲ್ಪ ಪಿಕಪ್ ಆಗೋವರೆಗೆ, ಹೌದಾ ಅಲ್ವಾ? ಆಮೇಲೆ ಗೇರ್ ಚೇಂಜ್ ಮಾಡ್ತೀರಾ. ಹಾಗೆ ಪ್ರಸಂಗ ಶಾಸ್ತ್ರದಲ್ಲೂ ನೀವು ಪ್ರಸಂಗದಲ್ಲೂ ಅದೇ ರೀತಿಯಲ್ಲೇ ಪ್ರಸಂಗ ಮಾಡೋದಕ್ಕೆ ಆರಂಭಿಸುವಾಗ
ನೀವು ಏನು ಪ್ರಸಂಗ ಮಾಡೋಕ್ಕೆ ಹೋಗ್ತೀರಾ ಅನ್ನೋದು ಟಾಪಿಕಲ್ ಮೆಸೇಜ್ ಆದರೆ ಟಾಪಿಕ್ ಹೇಳ್ತೀರಾ, ಆಮೇಲೆ ಅದರ ಹಿನ್ನೆಲೆ ಹೇಳ್ತೀರಾ, ಅದಕ್ಕನುಗುಣವಾದಂಥ ಸಮಯ ಸಂದರ್ಭ, ಯಾರು ರಚಿಸಿದ್ದು, ಯಾವಾಗ ರಚಿಸಿದ್ದು, ಯಾವ ಸನ್ನಿವೇಶದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾ ಇರೋದು ಇದನ್ನು ವಿವರಿಸ್ತೀರಾ. ಅನಂತರ ನೀವು ಟಾಪಿಕ್ಗೆ ಬರ್ತೀರಾ, ಅದರಲ್ಲಿ ನಿಂತ್ಕೋತೀರಾ, ಅಲ್ಲಿಂದ ಅದಕ್ಕನುಗುಣವಾದಂಥ ಇಲಿಸ್ಟ್ರೇಷನ್ಸ್ ಕೊಡ್ತೀರಾ. ಅನಂತರ ಆ ಟಾಪಿಕ್ಕಿಗೆ ಅನುಗುಣವಾದಂಥ ಮೆಸೇಜನ್ನು ಕೊಡ್ತೀರಾ. ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡ್ತೀರಾ. ಏನು ಪ್ರಸಂಗ ಮಾಡಿದ್ದೀರೋ ಅದನ್ನು ಕನ್ಕ್ಲೂಡ್ ಮಾಡಿ ಪ್ರಾರ್ಥನೆಯೊಂದಿಗೆ ನಿಲ್ಲಿಸ್ತೀರಾ. ಇದು ಒಂದು ಓವರಾಲ್ ಇದು ಪ್ರಸಂಗಕ್ಕೆ ಬೇಕಾಗಿರುವಂಥದ್ದು. ನಮ್ಮಲ್ಲಿ ಏನಂದರೆ, ಏನೋ ಒಂದು ವಾಕ್ಯ ಓದಿದ್ರು, ಆಮೇಲೆ ಆ ವಾಕ್ಯ ಏನು ಓದಿದ್ರು, ಫಸ್ಟ್ ಏನು ಓದಿದ್ರು ಅವ್ರಿಗೆ ಗೊತ್ತಿಲ್ಲ, ಹೋದ್ರು ಕಾಡತ್ತೋಗ್ಬಿಡುತ್ತೀರಿ. ನೋ, ಯು ಮಸ್ಟ್ ಇನ್ ಆರ್ಡರ್. ನೀವೊಂದು ಟಾಪಿಕಲ್ಲಿ ಇಟ್ಕೊಂಡ್ರೆ ಆ ಟಾಪಿಕಲ್ಲಿ ನಿಂತ್ಕೊಳ್ಳಿ. ನಾನು ಕಳೆದ ದಿವಸಗಳಲ್ಲಿ ಹೇಳಿದೆ, ತಾಯಿ ಬೇರನ್ನು ಬಿಟ್ಟು ರಂಬೆ ಹಿಡ್ಕೊಂಡು ಹೋಗ್ಬೇಡ್ರಿ. ರಂಬೆಗೆ ಜೀವ ಜಾಸ್ತಿ ಇಲ್ಲ. ತುಂಬ ದೂರ ಹೋದರೆ ಕೆಳಗಡೆ ಬಿದ್ದು ಬಿಡ್ತೀರ, ರಂಬೆ ಸಮೇತ ಬೀಳ್ತೀರ. ನೀವು ತಾಯಿ ಬೇರಲ್ಲಿ ನಿಂತಿದ್ರೆ ಯಾವ ವಿಷಯದಲ್ಲಿ ನಿಂತಿರ್ತೀರೋ ಅಲ್ಲಿ ಸ್ಟ್ರಾಂಗ್ ಆಗಿರ್ತೀರ. ಆಮೇನ್. ಅದ್ರ ಮೇಲೆ ನೀವು ನಿಂತ್ಕೊಬೇಕು, ಪ್ರಸಂಗ ಮಾಡಬೇಕು. ಲೀಡರ್ಸ್ನಲ್ಲಿ ಇದು ಅತ್ಯವಶ್ಯಕವಾಗಿರುತ್ತದೆ. ಓಕೆ, ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯದ 11ನೇ ವಾಕ್ಯ. ಆ ಸಭೆಯವರು, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಆ ಸಭೆಯವರು ತೆಸಲೋನಿಕದವರಿಗಿಂತ ಸದ್ಗುಣವುಳ್ಳವರಾಗಿದ್ದರು. ದೇವರ ವಾಕ್ಯವನ್ನು ಶುದ್ಧ ಮನಸ್ಸಿನಿಂದ ಅಂಗೀಕರಿಸಿ ಇವರು ಹೇಳುವ ಮಾತು ಹೌದೋ ಏನೋ ಎಂಬ ವಿಷಯದಲ್ಲಿ ಪ್ರತಿ ದಿನವೂ ಶಾಸ್ತ್ರ ಗ್ರಂಥಗಳನ್ನು ಶೋಧಿಸ್ತಾ ಇದ್ದರು. ಇದು ನಮಗೆ ಸುಪರಿಚಿತವಾಗಿರುವಂಥ ವಾಕ್ಯ. ಅನೇಕ ಸಂದರ್ಭಗಳಲ್ಲಿ ನಾನು ಇದನ್ನು ಹೇಳಿದ್ದೀನಿ. ಅವರು ತೆಸಲೋನಿಕದವರಿಗಿಂತ ಉತ್ತಮರಾಗಿರೋ, ಸದ್ಗುಣವುಳ್ಳವರಾಗಿರೋದಕ್ಕೆ ಕಾರಣ ಏನಂದರೆ, ಅವರು ಪ್ರಸಂಗ ಕೇಳಿಬಿಟ್ಟು ಮನೆಗೆ ಹೋಗ್ಬಿಟ್ಟು ಅದನ್ನು ಬಿಟ್ಟು ಬರೋ ವಾರ ಕೇಳಿದ್ರೆ ಏನೋ ನಮ್ಗೆ ಗೊತ್ತಿಲ್ಲ, ನೀವೇ ಹೇಳ್ಕೊಳ್ಳಿ ಪಾಸ್ಟ್ರೆ ಅನ್ನೋ ರೀತಿಯಲ್ಲಿ ಇರಲಿಲ್ಲ. ಅವ್ರು ಹೇಳಿದ್ದು ಸರಿನಾ ಇಲ್ವಾ ಅಂತ ಮನೆಗೆ ಹೋಗಿ ರಿಪೀಟೆಡ್ಲಿ ಅವರು ಓದಿ ಅದರಲ್ಲಿ ಸತ್ಯ ಇದೆಯಾ ಅಂತ ತಿಳ್ಕೊತಾ ಇದ್ರು. ನಮ್ಮಲ್ಲಿ ಎಷ್ಟು ಜನ ರಿವೈಸ್ ಮಾಡ್ತಿರೋ ಗೊತ್ತಿಲ್ಲ. ಫಸ್ಟ್ ರಾಜು ಮಾಡ್ತಾರಂತ ನನಗೆ ಗೊತ್ತು, ಅದಂತೂ ನನಗೆ ಗೊತ್ತಿದೆ. ಯಾಕಂದರೆ ಪಟ 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 ಅಂತ ಹೇಳಿದ ನನಗೆ ಹುರ್ರೊಡ್ದು ಹಂಗೆ ಹೇಳ್ತಾರೆ ಅವರು. ಕಾರಣ, ಸಿ ದಟ್ ಈಸ್ ದ ಕ್ಯಾರೆಕ್ಟರ್ ವಾಟ್ ವಿ ಡೆವಲಪ್. ನನಗೆ ಫಸ್ಟಿಂದನೂ ನೀವು ನೋಡ್ರಿ, ಬೇಕಾದರೆ ನಮ್ಮ ಮನೆಗೆ ಬನ್ನಿರಿ, ನನ್ನ ಪ್ರಸಂಗದ ಪುಸ್ತಕಗಳನ್ನ ಇಟ್ಟಿದ್ದೀನಿ, ನಂದು ಮೆಸೇಜ್ ಇದನ್ನೆಲ್ಲ ಇಷ್ಟು ಬರುತ್ತೆ. ಎಲ್ಲ ಆರಂಭ ಕಾಲದಲ್ಲಿ ಪ್ರಸಂಗ ಮಾಡಿದಂಥ ಚೀಟಿ ಇಟ್ಕೊಂಡು ಪ್ರಸಂಗ ಮಾಡ್ತಿದ್ದೆ, ಎಲ್ಲ ನೋಟ್ಸ್ ಬರ್ಕೊಂಡು ಅದು ಇಟ್ಕೊಂಡಿದ್ದೀನಿ. ಸ್ತೋತ್ರ, ಅದು ಇಟ್ಕೊಂಡಿದ್ದೀನಿ. ಯಾಕೆ ಗೊತ್ತಾ, ಇದು ಬರೆದು ನಮ್ಮ ತಲೆಗೂ ಇದು ನನಗೆ ಈ ಪ್ರಸಂಗ ಮಾಡೋಕ್ಕೆ ಮುಂಚೆ ನಾನು ಬರೀಲಿಲ್ಲ ಅಂದರೆ ನನ್ನ ತಲೆಯಲ್ಲಿ ನೆಲೆಲ್ಲ ಬರಿಬೇಕು. ಸ್ತೋತ್ರ. ನಮ್ಮಲ್ಲಿ ಬರೋಂಥ ದೋಷ ಏನು ಗೊತ್ತಾ, ಬರೆಯೋದೂ ಇಲ್ಲ, ತಲೆಯಲ್ಲಿ ಇರೋದೂ ಇಲ್ಲ. ಆ ಟೈಮಿಗೆ ಪ್ರಸಂಗ ಮಾಡ್ತೀವಿ, ಅದಾದಮೇಲೆ ಅದೇ ವಾಕ್ಯನ ಪ್ರಸಂಗ ಮಾಡು ಅಂತ ಕೇಳ್ರಿ, ಮರ್ತೋಗ್ಬಿಡ್ತಾರೆ. ನನಗೆ 5 ವರ್ಷ ಬಿಟ್ಕೊಂಡು ಕೇಳ್ರಿ, ನಾನು ಅದೇ ವಾಕ್ಯನ ನಿಂತ್ಕೊಂಡು ಪ್ರಸಂಗ ಮಾಡ್ತೋರ್ತೀನಿ. ತಲೆಯಲ್ಲಿ ನೆಲೆ ನಿಲ್ಲಬೇಕು. ಆಮೇಲೆ ಇನ್ನು ಯಾವ ಕ್ರಮಗಳು ನ್ಯಾಯಸಮ್ಮತವಾಗಿದೆ ಎಂಬುದನ್ನು ನಿರ್ಧರಿಸಲು ದೇವರ ವಾಕ್ಯವನ್ನು ಬಳಸಬೇಕು. ಯೂಸ್ God's word in determining what actions are legitimate. ಯಾವ ಕ್ರಮ, ಎಲ್ಲಿ ಯಾವಾಗ ಏನನ್ನು ಮಾತಾಡಬೇಕು, ಏನನ್ನು ಉಪಯೋಗಿಸ್ಬೇಕು ಎಂಬಂಥ ಪರಿಜ್ಞಾನ ದೇವರು ಕೊಡೋದು ದೇವರ ವಾಕ್ಯದ ಮೂಲಕ. ನಾನು ಮತ್ತೊಮ್ಮೆ ಹೇಳ್ತೀನಿ, ಕನ್ನಡದಲ್ಲಿರ್ತೀನಿ. ಯಾವ ಕ್ರಮಗಳನ್ನು ನ್ಯಾಯಸಮ್ಮತವಾಗಿದೆ ಎಂಬುದನ್ನು ನಿರ್ಧರಿಸಲು ನಾವು ಏನಾದರೂ ಒಂದು ಆ್ಯಕ್ಷನ್, ಏನಾದರೂ ಒಂದು
ಕಾರ್ಯಗಳನ್ನು ಮಾಡೋಕ್ಕೆ ಮುಂಚೆ ಯಾವುದು ನ್ಯಾಯಸಮ್ಮತವಾಗಿ ದೇವರ ವಾಕ್ಯ ಏನು ಹೇಳುತ್ತೆ, ನಮ್ಮ ಬುದ್ಧಿಗೆ ತೋಚೋದಲ್ಲ, ದೇವರ ವಾಕ್ಯದ ಪ್ರಮಾಣದಲ್ಲಿ ಏನು ಮಾಡ್ತಾ ಇದ್ದೀವಿ, ಆ ನ್ಯಾಯಸಮ್ಮತವಾದಂಥ ಕಾರ್ಯವನ್ನು ನಿರ್ಧರಿಸಲು ದೇವರ ವಾಕ್ಯವನ್ನು ನಾವು ಬಳಸಬೇಕು. ಆಮೇಲೆ ಸತ್ಯವೇದ ಗ್ರಂಥದಲ್ಲಿ ನೋಡ್ರಿ, ಮತ್ತಾಯನ ಬರೆದಂಥ ಸುವಾರ್ತೆ 19ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 19ನೇ ಅಧ್ಯಾಯ ಅದರ 3ನೇ ವಾಕ್ಯದಿಂದ ಆಗ ಫರಿಸಾಯರು ಆತನ ಹತ್ತಿರಕ್ಕೆ ಬಂದು, ಯಾರ ಹತ್ತಿರಕ್ಕೆ? ಯೇಸುವಿನ ಹತ್ತಿರಕ್ಕೆ ಬಂದು ಪರೀಕ್ಷಿಸಬೇಕೆಂದು ಯೋಚನೆಯಿಂದ ಒಬ್ಬನು ಯಾವುದಾದ್ರೂ ಒಂದು ಕಾರಣದಿಂದ ತನ್ನ ಹೆಂಡತಿಯನ್ನು ಬಿಟ್ಟು ಬಿಡುವುದು ಧರ್ಮವೋ ಹೇಗೆ ಎಂದು ಕೇಳಿದ್ದಕ್ಕೆ, ಆತನು ಮನುಷ್ಯರನ್ನು ನಿರ್ಮಾಣ ಮಾಡಿದವನು ಆದಿಯಿಂದ ಅವರನ್ನು ಗಂಡು ಹೆಣ್ಣಾಗಿ ನಿರ್ಮಿಸಿ, ಅವರ ವಿಷಯದಲ್ಲಿ ಈ ಕಾರಣದಿಂದ ಪುರುಷನು ತಂದೆ ತಾಯಿಗಳನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಸೇರಿಕೊಳ್ಳುವೆನು, ಅವರಿಬ್ಬರು ಒಂದೇ ಶರೀರವಾಗಿರುವರು ಎಂದು ಹೇಳಿದನೆಂಬುದಾಗಿ ನೀವು ಓದಲಿಲ್ಲವೋ? ಹೀಗಿರುವಲ್ಲಿ ಅವರು ಇನ್ನು ಇಬ್ಬರಲ್ಲ, ಒಂದೇ ಶರೀರವಾಗಿದ್ದಾರೆ. ಆದುದರಿಂದ ದೇವರು ಕೂಡಿಸಿದನ್ನು ಮನುಷ್ಯನು ಅಗಲಿಸಬಾರದು ಅಂದನು. ಫರಿಸಾಯರು, ಧರ್ಮಶಾಸ್ತ್ರಿಗಳು, ಸದುಕರು ಯೇಸುವಿನ ಉಪದೇಶವನ್ನೇ ಹೇಗಾದರೂ ಅವನ್ನ ತಗಲಾಕಿಸ್ಬೇಕು ಅಂತ ನೋಡಿದ್ರು. ಕಾರಣ, ಧರ್ಮಶಾಸ್ತ್ರದ ಪ್ರಕಾರ, ಮೋಶೆಯ ಧರ್ಮಶಾಸ್ತ್ರ ಮತ್ತು ಯೇಸುವಿನ ಕೃಪೆಯ ಶಾಸ್ತ್ರ. ಯೇಸು ನೋಡೋದೆಲ್ಲ ಕೃಪೆಯಿಂದ. ಆಮೇಲೆ ಧರ್ಮಶಾಸ್ತ್ರ ಏಕ್ ಮಾರೋ ದೋತು ಕೂಡ, ಏಟೊಂದು ಕಡ್ಡಿ 2 ತುಂಡು, ಕಡ್ದಾಕು ಹೊಡೆದಾಕು, ಕೈ ಮುರಿ, ಕಾಲು ಮುರಿ, ಒಂದು ಕಣ್ಣಿಗೆ ಬದಲಾಗಿ ಕಣ್ಣು ಇನ್ನೊಂದು ಕಣ್ಣು ಕಿತ್ತಾಕು, ಒಂದು ಕೈ ತಪ್ಪು ಮಾಡಿದ್ರೆ ಇನ್ನೊಂದು ಕೈ ಕತ್ತರಿಸಾಕು, ಸೋತ್ರ. ಯೇಸು ಸ್ವಾಮಿ ಇದನ್ನಿಟ್ಕೊಂಡು ಧರ್ಮಶಾಸ್ತ್ರನ ಪ್ರಮಾಣ ಇಟ್ಕೊಂಡು ಯೇಸುವಿನ ಬಳಿಗೆ ಬಂದರು. ಒಬ್ಬನು ತನ್ನ ಹೆಂಡತಿಯನ್ನು ಯಾವ ಕಾರಣದಿಂದ ಬಿಡ್ಬೋದು? ಯೇಸು ಸ್ವಾಮಿ ಕಾರಣ ಹೇಳಕ್ಕೆ ಹೋಗಲಿಲ್ಲ. ಕಾರಣ ಹೇಳಿದರೆ ಸುಮಾರು ಕಾರಣಗಳು ಅದನ್ನೇ ಹಿಡ್ಕೊಂಬಿಟ್ಟಿರೋರು. ಕಾರಣ ಇಲ್ಲದ್ರೆ ಈಗ ಬಿಟ್ಬಿಡ್ತಾರೆ. ಇನ್ನು ಕಾರಣ ಬೇರೆ ಹೇಳಿದ್ರೆ ಇನ್ನು ಅದೊಂದು ತಲೆನೋವು. ಯೇಸು ಸ್ವಾಮಿಗೆ ಚೆನ್ನಾಗಿ ಗೊತ್ತಿತ್ತು. ಯೇಸು ಸ್ವಾಮಿ ಧರ್ಮಶಾಸ್ತ್ರವನ್ನು ಚೆನ್ನಾಗಿ ಅವನು ಬಲ್ಲವನಾದ ಟೀಚಿಂಗ್ ಮಾಡೋಕ್ಕೆ ಗೊತ್ತಿದ್ದರಿಂದ ಯೇಸು ಸ್ವಾಮಿ ಅವರಿಗೆ ವಾಪಸ್ ಹಾಕೋದನ್ನು. ಮೋಶೆ ಧರ್ಮಶಾಸ್ತ್ರ ಏನು ಬರೆದಿದೆ? ಇಲ್ಲ, ಆದಿಯಿಂದಲೂ ದೇವರು ಸೃಷ್ಟಿ ಮಾಡಿದ ಆದಿಯಿಂದಲೂ ದೇವರು ಕೊಟ್ಟಂಥ ಪ್ರಮಾಣ ಏನು? ದೇವರು ಕೊಟ್ಟ ಮೋಶೆ ಪ್ರಮಾಣ ಬಿಡು, ಮೋಶೆ ಪ್ರಮಾಣ ಬೇಡ, ಧರ್ಮಶಾಸ್ತ್ರದ ಪ್ರಮಾಣ ಬೇಡ. ಮನಸ್ಸಾಕ್ಷಿಯ ಕಾಲದಲ್ಲಿ ತಂದೆಯಾದ ದೇವರು ಮನುಷ್ಯನ ಕೊಟ್ಟಂಥ ಪ್ರಮಾಣ ಏನು? ಉಳಿದ ಎಲ್ಲ ಪ್ರಮಾಣ ಪಕ್ಕಕ್ಕಿಡ್ರಿ. ಆ ಪ್ರಮಾಣದಲ್ಲಿ ತಂದೆ ತಾಯಿಯನ್ನು ಬಿಟ್ಟು ಪುರುಷನು ಆ ಸ್ತ್ರೀಯ ಸಂಗಡ ಸೇರ್ತಾನೆ, ಅವರಿಬ್ಬರು ಒಂದೇ ದೇಹವಾಗಿರ್ತಾರೆ. ದೇವರು ಒಟ್ಟುಗೂಡಿಸಿದನ್ನು ಮತ್ತೆ ಮನುಷ್ಯರು ಯಾರು ಬೇರ್ಪಡಿಸಂಗಿಲ್ಲ. ಸೋತ್ರ ಬಾಯಿ ಮುಚ್ಚೋಯ್ತು, ಅವ್ರಿಗೆ ಬಾಯಿ ಮುಚ್ಚೋಯ್ತು. ಎರಡನೇದಾಗಿ ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಾಕ್ಯದಿಂದ. ಲೂಕನು ಬರೆದ ಸುವಾರ್ತೆ 4ನೇ ಅಧ್ಯಾಯ 5ನೇ ವಾಕ್ಯದಿಂದ. ಬಳಿಕ ಸೈತಾನನು ಆತನನ್ನು ಮೇಲಕ್ಕೆ ಕರೆದುಕೊಂಡು ಹೋಗಿ ಕ್ಷಣ ಮಾತ್ರದಲ್ಲಿ ಎಲ್ಲ ರಾಜ್ಯಗಳನ್ನು ಆತನಿಗೆ ತೋರಿಸಿ, ಇವೆಲ್ಲವುಗಳ ಅಧಿಕಾರವನ್ನು ಇವುಗಳ ವೈಭವವನ್ನು ನಿನಗೆ ಕೊಡುವೆನು. ಪಾಯಿಂಟ್ ನಂಬರ್ 1, ಇದೆಲ್ಲ ನನಗೆ ಕೊಟ್ಟದೆ, ಇದನ್ನು ನನ್ನ ಮನಸ್ಸು ಬಂದವರಿಗೆ ಕೊಡ್ತೇನೆ. ನೀನು ನನ್ನ ಮುಂದೆ ಅಡ್ಡ ಬಿದ್ದರೆ ಇದನ್ನೆಲ್ಲ ನಿನ್ನದಾಗುವುದು ಎಂದು ಆತನಿಗೆ ಹೇಳಿದನು. ಅದಕ್ಕೆ ಯೇಸು, ನಿನ್ನ ದೇವರಾಗಿರುವ ಕರ್ತನಿಗೆ ಅಡ್ಡ ಬಿದ್ದು ಆತನೊಬ್ಬನೇ ಆರಾಧಿಸಬೇಕು ಎಂಬುದಾಗಿ ಬರೆದದೆ ಎಂದು ಉತ್ತರ ಕೊಟ್ಟನು. ದಟ್ ಮೀನ್ಸ್ ಶತ್ರು ಸೈತಾನನು ಏನೇ ಕುಂಟ ನೆಪಗಳನ್ನು ಹೇಳ್ಕೊಂಬಂದ್ರು, ಏನೇ ನ್ಯಾಯಸಮ್ಮತವಲ್ಲದ ಕಾರ್ಯಗಳನ್ನು ಹೇಳ್ಕೊಂಡು ಬಂದ್ರು, ದೇವರ ವಾಕ್ಯದ ಮೂಲಕ
ನಾವು ಮಾತನಾಡುವಂಥ ಸಾಮರ್ಥ್ಯವುಳ್ಳವರಾಗಿರಬೇಕು. ಆಮೇ ಆಮೇ ನನಗೆ ವರ್ಷಗಳ ಹಿಂದೆ ಚಂದ್ರಶೇಖರ್ ಪಾಸ್ಟ್ರಿಗೆ ಗೊತ್ತಿದೆ. ನಮ್ಮ ಈ ಕನ್ನಡ ಸಭೆ ಆರಂಭವಾದ ಕಾಲದಲ್ಲಿ ಇನಿಷಿಯಲ್ ಸ್ಟೇಜಲ್ಲಿ ಈ ವಾಸ್ ದ ಲೀಡರ್. ಒಬ್ಬರು ನಮ್ಮ ಸಭೆಯ ನಾಯಕರಾಗಿದ್ದರು. ಅವ್ರಿಗೊಂದು ಮಗು ಇತ್ತು. ಮಗು ತೀರೋಯ್ತು. ಆ ಮಗು ಹುಟ್ಟದಾಗಿಂದಲೂ ಒಂದು ಮಾರಕರವಾದ ರೋಗದಿಂದ ಬಳಲ್ತಾ ಇತ್ತು. ಬಟ್ ಓಡಾಡ್ತಿದ್ದ, ಚೆನ್ನಾಗಿತ್ತು. ಒಂದಿನ ಆ ಮಗು ಹಸುನಿಗಿತ್ತು, ಮಗು ಇದೆಲ್ಲ ಆಯಿತು. ಈ ಲೀಡ್ರ್ ತಲೆ ಒಳಗಡೆ ಯಾರೋ ಹೇಳಿದ್ರು, ಇನ್ನು ನಿನಗೆ ನಿನ್ನ ವಂಶ ಬೆಳೆಯೋದಿಲ್ಲ, ನಿಮ್ಮ ವಂಶ ಇನ್ನು ಮುಗಿದೋಯ್ತು, ಇಲ್ಲಿಗೆ ನಿಂತೋಯ್ತು, ನಿನಗೆ ವಾರಸುದಾರನ ಇಲ್ಲ ಅನ್ನೋ ರೀತಿಯಲ್ಲಿ ಯಾರೋ ಹೇಳಿದ್ರು. ಅದಕ್ಕೇನು ಮಾಡ್ದ, ತಾನು ಹೋಗಿ ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಮುಂಚೆನೇ ಮೊದಲನೇ ಹೆಂಡತಿ ವಿಶ್ವಾಸಿ. ಈಗಲೂ ನಮ್ಮ ಚರ್ಚಿಗೆ ಬರ್ತಾರೆ ಅವರು. ಮೊದಲನೇ ಅವರು ವಿಶ್ವಾಸಿ. ಆದರೆ ಈತ ಇನ್ನೊಂದು ಮದುವೆ ಮಾಡ್ಕೊಬೇಕು ಅಂತ ನಾವೆಲ್ಲರೂ ಕೂತ್ಕೊಂಡ್ವಿ. ನಾನು ಕೂತ್ಕೊಂಡೆ, ದೇವರ ವಾಕ್ಯಗಳನ್ನೆಲ್ಲ ಹೇಳಿದೆ. ದಯವಿಟ್ಟು ಮಾಡಬೇಡ್ರಿ, ಉಪದೇಶ ಮಾಡಿದೆ, ಎಲ್ಲ ಹೇಳಿದೆ. ಲಾಸ್ಟಲ್ಲಿ ಎಲ್ಲ ಕೇಳ್ಬಿಟ್ಟು ಏನು ಹೇಳಿದೆ ಗೊತ್ತಾ, ಬ್ರದರ್, ಆ ಸಹೋದರಿ ಮೊದಲನೇ ಹೆಂಡತಿ ಜೀವಂತವಾಗಿರುವಾಗ ಬಿಟ್ಟು ಇನ್ನೊಂದು ಮಾಡ್ಕೊಬಾರ್ದು ಅಂತ ಬರೆದಿದೆ ಬ್ರದರ್. ಅದಕ್ಕೆ ನಾನು ಬಿಡಲ್ವಲ್ಲ, ಮೊದಲನೇ ಹೆಂಡ್ತೀನಿ ಇಟ್ಕೋತೀನಿ, ಎರಡನೇ ಹೆಂಡ್ತೀನಿ ಕಟ್ಕೋತೀನಿ ಅಂತಾನೆ. ಈ ವಾಕ್ಯಗಳನ್ನ ತಿರುಸ್ತಾರೆ ನೋಡ್ರಿ. ನಾನು ಒಂದು ಹೇಳ್ತೀನಿ ಕೇಳ್ರಿ, ನೀವು ಯಾರು ಉಪದೇಶನೂ ಕೇಳಲಿಲ್ಲ ಆದರೂ ಪರವಾಗಿಲ್ಲ, ದೇವರ ವಾಕ್ಯಕ್ಕೆ ಒಳಪಡಬೇಕಾ? ರವಿ ಪಾಸ್ಟರ್ ಪ್ರಸಂಗ ಕೇಳಲಿಲ್ಲ ಆದರೂ ಪರವಾಗಿಲ್ಲ, ಆದರೆ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕಾ? ಆದಿಯಲ್ಲಿ ವಾಕ್ಯವಿದ್ದಿತ್ತು, ವಾಕ್ಯವು ದೇವರ ಬಳಿಯಲ್ಲಾಗಿತ್ತು, ವಾಕ್ಯವು ದೇವರಾಗಿತ್ತು. ಈ ಪ್ರಮಾಣ ಬಿಟ್ಟು ನೀವು ಏನೇ ಹೇಳಿದ್ರೂ ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ವಾಕ್ಯಗಳನ್ನು ತಿರುವುದರ ಮೂಲಕ ನೀವು ತಿಳ್ಕೊತೀರ, ನೀವೇನೋ ಪರಲೋಕಕ್ಕೆ ಹೋಗಿದ ತಕ್ಷಣ ಕರ್ತನು ನಿಮಗೆ ಸಿಂಹಾಸನ ಕರೆದು ಕೊಟ್ಬಿಟ್ಟು ಕುತ್ಕೊಳ್ಳಪ್ಪ ಅಂತಾರ. ನೋ. ಓಕೆ, ಮುಂದಕ್ಕೆ ಹೋಗ್ತೀನಿ. ಇನ್ನು ಧರ್ಮೋಪದೇಶ ಕಾಂಡ ಪುಸ್ತಕ. ದೇವರ ವಾಕ್ಯಗಳಲ್ಲಿ ಏನು ಕೂಡಿಸಬಾರ್ದು, ಕಳಿಬಾರ್ದು. ಡು ನಾಟ್ ಸಬ್ಟ್ರಾಕ್ಟ್ ಫ್ರಮ್ ಗಾಡ್ಸ್ ವರ್ಡ್. ದೇವರ ವಾಕ್ಯದಿಂದ ಏನು ಕೂಡಿಸಲೂಬಾರ್ದು, ಕಳೀಲೂಬಾರ್ದು. ಧರ್ಮೋಪದೇಶ ಕಾಂಡ ಪುಸ್ತಕ 4:2, ಡ್ಯೂಟ್ರನಾಮಿ 4:2. ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಮೋಶೆ ಹೇಳ್ತಾ ಇದ್ದಾನೆ. ಮೋಶೆ ಧರ್ಮೋಪದೇಶ ಕಾಂಡ ಅಂದರೆ ಫಸ್ಟ್ ದಸಾಜ್ಞೆಯನ್ನು ಸೀನಾಯಿ ಪರ್ವತದಲ್ಲೂ ಅಂದ್ಕೊತೇನೆ. ಸೆಕೆಂಡ್ ಕಮ್ಯಾಂಡ್ ಡ್ಯೂ ಅಂದರೆ ಎರಡನೇ ಆಜ್ಞೆ ಆಗಿದೆ. ಧರ್ಮೋಪದೇಶ ಕಾಂಡ ಅನ್ನೋದು ದೇವರಿಂದ ಹೊಂದ್ಕೊಂಡಂಥ ಎರಡನೇ ಆಜ್ಞೆ. ಮೊದಲನೇ ಆಜ್ಞೆಯನ್ನು ಸೀನಾಯಿ ಪರ್ವತದಲ್ಲಿ 40 ದಿನ ಇದ್ದು ಹೊಂದ್ಕೊಂಬರ್ತಾನೆ. ಎರಡನೇ ಆಜ್ಞೆ ಅದನ್ನೇ ಡ್ಯೂಟ್ರನಾಮಿ ಎರಡನೇ ಆಜ್ಞೆಗಳಾಗಿರುತ್ತೆ, ಆಜ್ಞೆಯ ಪುಸ್ತಕವಾಗಿರುತ್ತೆ ಧರ್ಮೋಪದೇಶ ಕಾಂಡ ಪುಸ್ತಕ. 4ನೇ ಅಧ್ಯಾಯದ 2ನೇ ವಾಕ್ಯ ಹೇಳ್ತದೆ, ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕು ಹೊರತು ಅವುಗಳಿಗೇನು ಕೂಡಿಸಬಾರ್ದು, ಅವುಗಳಿಂದ ಏನು ತೆಗೆದು ಬಿಡಬಾರ್ದು. ಕಮಾನ್, ಅರ್ಥ ಆದವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಏನು ತೆಗಿಯಂಗೂ ಇಲ್ಲ, ಕೂಡ್ಸಂಗೂ ಇಲ್ಲ. ಹಲೋ, ತೆಗಿಯಂಗೂ ಇಲ್ಲ, ಕೂಡ್ಸಂಗೂ ಇಲ್ಲ. ನೀವು ದೇವರ ವಾಕ್ಯದ ಪ್ರಮಾಣದಲ್ಲಿ ನಿಲ್ಲುವವರಾಗಿರಬೇಕು. ಅದಕ್ಕೆ ದೇವರು ಆಜ್ಞೆ ಕೊಡುವಾಗ ಅಲ್ಲ, ನೀವು ದೇವರ ವಾಕ್ಯವನ್ನು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗಕೂಡದು. If you are not carrying the word of God,
ನೀವು ದೇವರ ವಾಕ್ಯಕ್ಕೆ ಬೆಲೆ ಕೊಡದೇ ಇದ್ದರೆ ನೀವು ಲೋಕದಲ್ಲಿ ಯಾರಿಗೂ ಬೆಲೆ ಕೊಡಲ್ಲ. ನೀವು ದೇವರ ವಾಕ್ಯಕ್ಕೆ ಯಾವಾಗ ವಿಧೇಯರಾಗ್ತೀರಾ, ನೀವು ಎಲ್ಲರಿಗೂ ವಿಧೇಯರಾಗಿರ್ತೀರ. ದಿಸ್ ಇಸ್ ದ ಆರ್ಡರ್ ಆಫ್ ಗಾಡ್. ದೇವರು ಹೇಳಿರೋ ಕಾರ್ಯ ಅದು. ಅದಕ್ಕೆ ನೋಡ್ರಿ, ಯೋಹನನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಆದಿಯಲ್ಲಿ ದೇವರ ವಾಕ್ಯವಿದ್ದಿತು, ವಾಕ್ಯ ದೇವರ ಬಳಿಯಲಾಗಿತ್ತು, ವಾಕ್ಯವು ದೇವರಾಗಿತ್ತು. ಅದೇ 1 ಯೋಹನನಲ್ಲಿ ಬಂದಾಗ ಆ ವಾಕ್ಯವನ್ನು ನಾವು ಕಣ್ಣಾರೆ ಕಂಡ್ವಿ. ನಾವು ಸ್ಪರ್ಶಿಸಿದ ವಾಕ್ಯ. ಆ ವಾಕ್ಯ ಏನಾಯಿತು, 46 ತಾಳಿ ನಮ್ಮ ನಡುವೆ ವಾಸ ಮಾಡ್ತು. ಆಮೇಲೆ ಯೇಸು ಸ್ವಾಮಿಯ ಕುರಿತು ಹೇಳ್ತಾ ಇರೋದು, when you rejecting the word of God, you are rejecting Jesus Christ. Are you with me? ನೀವು ನನ್ನ ಜೊತೆ ಇದ್ರೆ ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಸಿ, ಯು ಥಿಂಕ್, ಅದೇನೋ ಪಾಸ್ಟರ್ಗೆ ಆ ವಾಕ್ಯ ಎಲ್ಲ ಹೇಳ್ಬೋದು, ನಮ್ಮ ಜೀವನ ಇದೆ. ಸಾರಿ ಸರ್, ಯು ಆರ್ ರಿಜೆಕ್ಟಿಂಗ್ ಜೀಸಸ್. ಕೆಲವೊಮ್ಮೆ ಐ ವಾಸ್ ವಂಡ್ರಿಂಗ್ ಯೆರೆಮೀಯನು ಯಾರು? ಯೆರೆಮೀಯನು ಯಾರು? ಪ್ರವಾದಿನ ನಿಮ್ಗೆ ಸಂಶಯ ಇದೆ. ಯೆರೆಮೀಯನು ದೇವರ ಪ್ರವಾದಿನ? ಅವನು ದೇವರು ಆರಿಸ್ಕೊಂಡಿದ್ದ? ನಿಶ್ಚಯನ. ಒಂದು ಇಲಿಸ್ಟ್ರೇಷನ್ ತೋರಿಸೋದಕ್ಕೆ ಅವನ್ನ ಯಾರನ್ನ ಮದುವೆ ಮಾಡ್ಕೊ ಅಂತ ಹೇಳಿದ್ದು? ಯಾರನ್ನ ಮದುವೆ ಮಾಡ್ಕೊಳಕ್ಕೆ ಹೇಳಿದ್ರು ದೇವರು? ವ್ಯಭಿಚಾರಿಯಾದ ಸ್ತ್ರೀ, ವೇಶ್ಯರ ಸ್ತ್ರೀಯನ್ನ. ಆಮೇಲೆ ಪ್ರವಾದನೆ 50ನೇ ಅಧ್ಯಾಯದಲ್ಲಿ ಇರುತ್ತೆ, ನನ್ನ ಜನ ಹಾಳಾಗೋಗಿದ್ದಾರೆ. ಒಂದೇ ಸೈಡು 3 ವರ್ಷ ತಿರ್ಗ ಹಂಗೇ ಮಲಗಿರ್ಬೇಕು, ಅಲ್ಲೇ ತಿನ್ಬೇಕು, ಅಲ್ಲೇ ಎಲ್ಲ ತಿರ್ಗಂಗಿಲ್ಲ. ಕೆಲವು ಕಠಿಣವಾದಂಥ ಕಾರ್ಯಗಳನ್ನು ದೇವರು ಮಾಡುವಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನಮ್ಮ ಬುದ್ಧಿಗೆ ಒದಕೋದಿಲ್ಲ, ಅದು ಅಳವಡಿಸ್ಕೊಳಕ್ಕಾಗಲ್ಲ, ಒಳಪಡಿಸೋಕ್ಕಾಗಲ್ಲ, ಕಷ್ಟ. It's difficult, but still we have to obey the word of God. ಲೋಕ ಹೇಳೋ ಪ್ರಕಾರ ನಾನು ಹೋಗಕ್ಕಾಗಲ್ಲ. ದೇವರ ವಾಕ್ಯ ಏನು ಹೇಳ್ತಾ ಅದನ್ನೇ ಹೋಗಬೇಕು. ಓಕೆ, ಮುಂದಕ್ಕೆ ಹೋಗ್ತೀನಿ. ಇನ್ನು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, 2 ಕೊರಿಂಥಿಯನ್ಸ್ 4ನೇ ಅಧ್ಯಾಯ. ಅಪೊಸ್ತಲನಾದಂಥ ಪೌಲನು ಕೊರಿಂಥಿಯ ಸಭೆಗೆ ಹೇಳ್ತಾ ಇದ್ದಾನೆ. 2ನೇ ವಾಕ್ಯ, ನಾಚಿಕೆಯನ್ನು ಹುಟ್ಟಿಸುವ ಗುಪ್ತ ಕಾರ್ಯಗಳನ್ನು ನಾವು ಬಿಟ್ಟು ತಂತ್ರದಲ್ಲಿ ನಡೆಯದೆ, ದೇವರ ವಾಕ್ಯವನ್ನು ಕೆಡಿಸದೆ, ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ ನಾವು ಸಜ್ಜನರು ಎಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೆಯುತ್ತೇವೆ. ಪೌಲನು ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಅದು. ಅಪೊಸ್ತಲನಾದಂಥ ಪೌಲನು ಕೊರಿಂಥಿಯ ಸಭೆಗೆ ತಾನು ಸ್ಪಷ್ಟಪಡಿಸ್ತಾ ಇದ್ದಾನೆ, ವ್ಯಕ್ತಪಡಿಸ್ತಾ ಇದ್ದಾನೆ. ನಾಚಿಕೆ ಹುಟ್ಟಿಸುವಂಥ ಗುಪ್ತ ಕಾರ್ಯಗಳನ್ನು, ಸೀಕ್ರೆಟ್ ಸಿನ್ಸ್, ಗುಪ್ತವಾಗಿ ಮಾಡುವ ಪಾಪಗಳು, ಯಾರು ಕಾಣದೆ ಯಾರು ನೋಡದೆ ಮಾಡುವ ಪಾಪಗಳು, ಕಾರ್ಯಗಳನ್ನು ಬಿಟ್ಟು ಬಿಡಬೇಕು. ತಂತ್ರದಲ್ಲಿ ನಡೆಯದೆ ಅಂದರೆ ಏನು? ತಂತ್ರದಲ್ಲಿ ನಡೆಯೋದಂದ್ರೆ ಆಕ್ಟಿಂಗ್ ಮಾಡಿಕೊಂಡು, ಭಕ್ತಿಯ ವೇಷ ಧರಿಸ್ಕೊಂಡು ಗುಪ್ತ ಕಾರ್ಯಗಳನ್ನು ಮಾಡೋದನ್ನು ಬಿಟ್ಟು ಬಿಡಬೇಕು.
ಅದರಿಂದ ಯಾವ್ರಿಗೆ ದೋಷ? ದೇವರ ವಾಕ್ಯವನ್ನು ಕೆಡಿಸ್ತದೆ. ಅಂದರೆ ಹಂಗೇನ ನಡೆದ್ರೆ ಯಾರಿಗೆ ದೋಷ? ಅದು ದೇವರ ವಾಕ್ಯಕ್ಕೆ ದೋಷ. ದೇವರ ವಾಕ್ಯವನ್ನು ಕೆಡಿಸದೆ ಸತ್ಯವನ್ನು ಪರಿಷ್ಕಾರವಾಗಿ ಬೋಧಿಸುತ್ತಾ, ಪರಿಷ್ಕಾರವಾಗಿ ಅಂದರೆ ಏನು? ಸತ್ಯವಾಗಿ ಪ್ರಮಾಣಪೂರ್ವಕವಾಗಿ ನಮ್ಮ ಮಧ್ಯದಲ್ಲಿ ಅದು ಬಿಟ್ಟು ಮತ್ತೊಂದು ಇಲ್ಲ ಎನ್ನೋ ರೀತಿಯಲ್ಲಿ ಬೋಧಿಸುತ್ತಾ, ನಾವು ಸಜ್ಜನರೆಂದು, ದುರ್ಜನರಲ್ಲ ಸಜ್ಜನರೆಂದು ಪ್ರತಿ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೀತೀವಿ. ಹಾಗಾದರೆ ಲೀಡರ್ಸ್ ಹೇಗೆ ನಡಿಬೇಕು? ಪ್ರತಿ ಮನುಷ್ಯನ ಮುಂದೆ. ಮನುಷ್ಯರು ಏನಾದರೂ ಅಂದ್ಕೊಳ್ಳಿ, ಐ ಡೋಂಟ್ ಕೇರ್, ನನಗೆ ದೇವರಿದ್ದಾರೆ. ಹಲೋ, ದೇವರಿದ್ದಾರೆ ನಮಗೂ ಗೊತ್ತಿರೋದೆ. ಮನುಷ್ಯರ ಮುಂದೆ ಒಳ್ಳೆ ಸಾಕ್ಷಿ ಇರಬೇಕು. ಸೋತ್ರ ಮನುಷ್ಯರ ಮುಂದೆ, ದೇವರ ಮುಂದೆ ಮನುಷ್ಯನ ಮನಸ್ಸು ದೇವರ ಮುಂದೆ ಒಪ್ಪಬೇಕಾದ ರೀತಿಯಲ್ಲಿ ನಡೀತೇವೆ ಅಂತ. ಆಮೆನ್. ಅಂದರೆ ಪ್ಲೀಸಿಂಗ್ ಗಾಡ್ ಆ್ಯಂಡ್ ಮ್ಯಾನ್, ಎಲ್ಲರೂ ಮೆಚ್ಚೋ ರೀತಿಯಲ್ಲಿ ಒಂದು ಲೀಡರ್ ಆದವರು ನಡಿಬೇಕಾಗುತ್ತೆ. ಅರ್ಥ ಆದವರು ಮಾತ್ರ ಒಂದು ಆಮೇನ್ ಹೇಳ್ರಿ. ನಾವು ಟೀಚ್ ಮಾಡುವವರು ಮಾತ್ರವಲ್ಲ, ಇನ್ನು ಹೌ ಟು ಟೀಚ್, ಯಾವ ರೀತಿಯಲ್ಲಿ ಟೀಚ್ ಮಾಡಬೇಕು. ನೀವು ಏನಾದರೂ ಟೀಚ್ ಮಾಡಬೇಕು, ಹೌ ಟು ಟೀಚ್. ಎಕ್ಸ್ಪ್ಲೈನ್ ಗಾಡ್ಸ್ ವರ್ಡ್ ಆ್ಯಂಡ್ ಟ್ರೂತ್. ಸತ್ಯವನ್ನು, ದೇವರ ವಾಕ್ಯವನ್ನು ನೀವು ವಿವರಿಸಿಕೊಡಬೇಕು, ಅದರ ತಾತ್ಪರ್ಯಗಳನ್ನು ಹೇಳಬೇಕು. ಆಮೇನ್. ಸತ್ಯವೇದ ಗ್ರಂಥ ತಂದಿರುವವರು ನೆಹಮ್ಯನ ಪುಸ್ತಕ, ಬುಕ್ ಆಫ್ ನೆಹಮ್ಯ 8ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಆಮೇಲೆ ಯೋಶುವ, ಬಾನಿ, ಶೆರೆಬ್ಯ, ಯಮೀನ್, ಅಕ್ಕೂಬ್, ಶಬಥೈ, ಉದೇಯ, ಮಾಸೇಯ, ಕೆಲಿಟ, ಅಜರ್ಯ, ಯೋಜಾಬಾದ್, ಅನಾನ್, ಪೆಲಾಯ ಎಂಬ ಲೇವಿಯರು. ಇವರೆಲ್ಲ ಯಾರು? ಲೇವಿಯರು. ಗಟ್ಟಿಯಾಗಳ್ರಿ, ಲೇವಿಯರು. ಧರ್ಮಶಾಸ್ತ್ರವನ್ನು ಜನರು ಗ್ರಹಿಸುವಂತೆ ಮಾಡಿದ್ರು. ಹಲೋ, ಲೀಡರ್ಸ್ ಪ್ರೀಚ್ ಮಾಡುವಾಗ, ಟೀಚ್ ಮಾಡುವಾಗ ಜನರ ತಲೆ ಮೇಲೆ ಹೋಗೋದಲ್ಲ, ತಲೆ ಒಳಗಡೆ ಹೋಗಂಗಿರ್ಬೇಕು. ಗ್ರಹಿಸುವಂತೆ ಮಾಡಿದರು. ವಾಕ್ಯ ಗ್ರಹಿಸುವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಅರ್ಥ ಆದವ್ರು ಆಮೇನ್ ಹೇಳ್ರಿ. 8ನೇ ವಾಕ್ಯ ನೋಡ್ರಿ. ಜನರು ಎದ್ದು ನಿಂತ ನಂತರ ಅವರು ದೇವರ ಧರ್ಮಶಾಸ್ತ್ರವನ್ನು ಸ್ಪಷ್ಟವಾಗಿ ಓದುತ್ತಾ ಅದರ ತಾತ್ಪರ್ಯವನ್ನು ವಿವರಿಸಲು ಜನರು ಗ್ರಹಿಸಿದರು. ಸ್ಪಷ್ಟವಾಗಿ ಓದಿದ್ರೆ ಸಾಲದು, ಅದರ ತಾತ್ಪರ್ಯವನ್ನು ವಿವರಿಸುವಾಗ ಜನರು ಗ್ರಹಿಸ್ಕೊಳ್ತಾರೆ. ಕಮ್ ಆನ್, ಹಲೋ. ಎದ್ದು ನಿಂತು ವಾಕ್ಯ ಓದೋದು ಮಾತ್ರ ಅಲ್ಲ, ಅದರ ತಾತ್ಪರ್ಯವನ್ನು ನಾವು ವಿವರಿಸುವಾಗ ಜನರ ಒಳಗಡೆ ಪ್ರೈಸ್ ಗಾಡ್. ಕೆಲವೊಂದು ವಾಕ್ಯಗಳು, ಉದಾಹರಣೆಗೆ ಕಂಚುಕಿ ರಥದಲ್ಲಿ ವಾಕ್ಯ ಓದ್ತಾ ಇದ್ದಾನೆ. ದೇವರ ಆತ್ಮನ ಫಿಲಿಪ್ಪನನ್ನ ನಿರ್ಜನ ಪ್ರದೇಶವಾದಂಥ ಗಾಜಾ, ಆ ನಿರ್ಜನ ಪ್ರದೇಶಕ್ಕೆ ತಗೊಂಬಂದನು. ಸ್ತೋತ್ರ. ರಥದ ಸಂಗಡ ಇವನು ಒಳಗೆ ಸ್ಟಾರ್ಟ್ ಮಾಡ್ದ. ದಿಢೀರಂತ ಬಂದ. ಓದಿದ್ದೆಲ್ಲ ಅರ್ಥ ಆಯ್ತಾ? ಅಂದರೆ ಒಬ್ಬನ ತಾತ್ಪರ್ಯ ಹೇಳದೇ ಇದ್ರೆ ನಮ್ಗೆ ಹೆಂಗೆ ಅರ್ಥ ಆಗುತ್ತೆ? ಸೊ ಇದನ್ನು ಹೇಳ್ಕೊಡುವಂಥ ಕೆಪಾಸಿಟಿ ಯಾರಿಗೆ ದೇವ್ರು ಕೊಟ್ಟಿದ್ದಾನೆ? ನೀವು ಕೂತಿರೋದು ನೋಡಿದ್ರೆ ನಮಗಂತೂ ಕೊಟ್ಟಿಲ್ಲ ಅನ್ನೋ ರೀತಿಯಲ್ಲಿದ್ದೀರಾ. ಇದನ್ನು ಹೇಳ್ಕೊಡುವಂಥ, ತಾತ್ಪರ್ಯವನ್ನು ಹೇಳ್ಕೊಡುವಂಥ ಕೆಪಾಸಿಟಿ ಯಾರಿಗೆ ಕೊಟ್ಟಿದ್ದಾನೆ ದೇವರು?
ಕಮಾನ್, ಲೀಡರ್ಶಿಪ್ನಲ್ಲಿರುವವರು ವಾಕ್ಯ ಪರಿಜ್ಞಾನ ಉಳ್ಳವರಾದರೆ, ವಾಕ್ಯ ಮೆಡಿಟೇಟ್ ಮಾಡೋರಾದರೆ, ವಾಕ್ಯ ಟೀಚ್ ಮಾಡೋರಾದರೆ ಅವರಿಗೆ ಅದರ ತಾತ್ಪರ್ಯ ಚೆನ್ನಾಗಿ ಗೊತ್ತಿರುತ್ತೆ. ಅದು ಹೇಳುವಾಗ ಕೇಳುವ ಜನರಿಗೆ ಚೆನ್ನಾಗಿ ಅದು ಗ್ರಹಿಸಲ್ಪಡುತ್ತದೆ. ಆಮೇಲೆ ಈ ವಾಕ್ಯದಲ್ಲಿ ಇಷ್ಟೊಂದು ಮರ್ಮ ಇತ್ತ ಅಂತ ಗೊತ್ತಾಗದೆ ಅವಾಗ ವಾಕ್ಯದ ತಾತ್ಪರ್ಯವನ್ನು ವಿವರಿಸುವಾಗ. ಆಮೇಲೆ ಮೂಸಂಬಿ ಸಿಪ್ಪೆ ಸುಳಿದಿರೆ ಕೊಟ್ಟರೆ, ಸಿಪ್ಪೆ ಸುಳಿದ್ರೆ ಕೊಟ್ಟರೆ ಕೆಲವೊಮ್ಮೆ ಅದು ಕ್ಯಾಚ್ ಆಡೋಕ್ಕೆ ಚೆನ್ನಾಗಿರುತ್ತೆ. ಸಿಪ್ಪೆ ಸಿಳಿದು ಕೊಟ್ಟರೆ ಒಂದೊಂದಾಗಿ ತಿಂದಾಗ ಸಂತೋಷ ಆಗುತ್ತೆ. ಆಮೇಲೆ ಅದನ್ನೇ ಓಪನ್ ಮಾಡಿಕೊಡೋದು. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಇನ್ನು ಅಪೊಸ್ತಲ ಕೃತ್ಯಗಳು 28ನೇ ಅಧ್ಯಾಯ 23ನೇ ವಾಕ್ಯ. ಅವರು ಅವನಿಗೆ 28:23 ಆಕ್ಟ್ಸ್ 28:23 ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬೀಡಾರದಲ್ಲಿ ಅವನ ಬಳಿಗೆ ಬಂದರು. ಅವನು ಬೆಳಗ್ಗಿನಿಂದ ಸಾಯಂಕಾಲದವರೆಗೂ, ನೋಡ್ರಿ, ಲಿಸನ್ ಟು ಮೀ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಪೊಸ್ತಲನಾದ ಪೌಲನು ಎಫೆಸದಲ್ಲಿ ತಾನು ಕ್ರಿಸ್ತನನ್ನು ಮತ್ತು ಧರ್ಮಶಾಸ್ತ್ರದ ಮೂಲಕವಾಗಿ ಕ್ರಿಸ್ತನನ್ನು ಪ್ರಕಟಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. He was explaining the word of God and he was explaining the word and the truth. ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಅದನ್ನೇ 28-23ರಲ್ಲಿ ಅವರು ಅವನಿಗೆ ಒಂದು ದಿವಸವನ್ನು ಗೊತ್ತು ಮಾಡಲು ಬಹುಮಂದಿ ಅವನ ಬಿಡಾರದಲ್ಲಿ ಅವನ ಬಳಿಗೆ ಬಂದರು. ದಟ್ ಮೀನ್ಸ್ ತರ್ಕ ಮಾಡೋದಕ್ಕೆ ಬಂದರು, ಡಿಬೇಟ್ ಮಾಡಲಿಕ್ಕೆ ಬಂದರು. ಅವನ ಬೆಳಗಿನಿಂದ ಸಾಯಂಕಾಲದವರೆಗೂ ದೇವರ ರಾಜ್ಯವನ್ನು ಕುರಿತು, ಏನನ್ನು ಕುರಿತು? ದೇವರ ರಾಜ್ಯವನ್ನು ಕುರಿತು ಪ್ರಮಾಣವಾಗಿ ಸಾಕ್ಷಿ ಹೇಳುತ್ತಾ ಮೋಶೆಯ ಧರ್ಮಶಾಸ್ತ್ರವನ್ನು, ಪ್ರವಾದಿಗಳ ಗ್ರಂಥಗಳನ್ನು ಆಧಾರ ಮಾಡಿಕೊಂಡು ಯೇಸುವಿನ ವಿಷಯದಲ್ಲಿ ಅವರನ್ನು ಒಡಂಬಡಿಸುತ್ತಾ ಇದ್ದನು. ಸ್ತೋತ್ರ. ಯೇಸುವಿನ ವಿಷಯದಲ್ಲಿ ಇವನ್ನ ಏನು ಮಾಡ್ತಿದ್ರು? ಒಡಂಬಡಿಸ್ತಾ ಇದ್ದನು. ಅಂದರೆ ಕಿಂಗ್ಡಮ್ ಆಫ್ ಗಾಡ್, ದೇವರ ರಾಜ್ಯ ಬಂತು. ಮೋಶೆಯ ಧರ್ಮಶಾಸ್ತ್ರ ತಗೊಂಡ. ಇದೆಲ್ಲದರ ತಾತ್ಪರ್ಯ ಏನು? ಜೀಸಸ್ ಇಸ್ ದ ಮಾಸ್ಟರ್, ಜೀಸಸ್ ಇಸ್ ದ ಸೇವಿಯರ್. ಯೇಸುವೇ ರಕ್ಷಕನು, ಯೇಸುವೇ ಒಡೆಯನು. ಆಮೇಲೆ ಆದರೆ ಅವರು ಗ್ರಹಿಸಲಿಲ್ಲ. ಮುಂದಿನ ಭಾಗ ಹೆಂಗೆ ಹೇಳುತ್ತೆ? ಅವನು ಹೇಳಿದ ಮಾತುಗಳಿಗೆ ಕೆಲವರು ಒಪ್ಕೊಂಡ್ರು, ಕೆಲವರು ನಂಬದೇ ಹೋದ್ರು. ಸ್ತೋತ್ರ. ದ ಪ್ರಾಬ್ಲಮ್ ಕೆಲವರಿಗೆ ತಲೆಗೆ ಗ್ರಹಿಸಲ್ಲ. ನಮ್ಮಲ್ಲೂ ಕೆಲವರಿದ್ದಾರೆ, ನೀವು ಎಷ್ಟೇ ಉಪದೇಶ ಮಾಡ್ರಿ ತಲೆಗೆ ಹೋಗಲ್ಲ ಅವ್ರಿಗೆ. ಕೆಲವರು ನಂಬ್ತಾರೆ, ಕೆಲವರು ನಂಬಲ್ಲ. ಸ್ತೋತ್ರ. ನಂಬದೇ ಇರೋರು ತೋಮನ ಮಕ್ಕಳು. ಅವನ ಕೈ ಮುಟ್ಟಿ ನೋಡಿದಾಗಲೇ ಯೇಸುನ ಕರೆಕ್ಟ್ ಅಂದ. ಯೇಸು ಸ್ವಾಮಿ ಏನು ಹೇಳಿದ್ರು? ನೀನು ನೋಡಿದ ಮೇಲೆ ನಂಬದೆ, ನೋಡದೆ ನಂಬುವವನು ಧನ್ಯನು. ಆಮೇಲೆ ಪೌಲನು ದೇವರ ವಾಕ್ಯವನ್ನು ಬಹಳ ಸ್ಪಷ್ಟವಾಗಿ, ಸತ್ಯವಾಗಿ, ಮೋಶೆಯ ಧರ್ಮಶಾಸ್ತ್ರವನ್ನು, ದೇವರ ರಾಜ್ಯವನ್ನು ಚೆನ್ನಾಗಿ ಉಪದೇಶ ಮಾಡಿ ಯೇಸು ಕ್ರಿಸ್ತನನ್ನು ಅವರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದಾನೆ. ಆದರೆ ಕೆಲವರು ನಂಬಿದ್ರು, ಕೆಲವರು ನಂಬಲಿಲ್ಲ. ಕೆಲವರು ಗ್ರಹಿಸ್ಕೊಂಡ್ರು, ಕೆಲವರು ಗ್ರಹಿಸಲಿಲ್ಲ. ಸತ್ಯವೇದ ಗ್ರಂಥದಲ್ಲಿ ಅದನ್ನೇ ಹೇಳುತ್ತೆ. ಆಮೇಲೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, ನೀವು ಈ ವಾಕ್ಯಗಳನ್ನು ಹೇಳುವಾಗ ಅದಕ್ಕೆ ತಕ್ಕದಾದಂಥ ಪ್ರೀಚರ್ಸ್ ಮಸ್ಟ್, ಇಟ್ ಈಸ್ ಅಪ್ಲಿಕೇಬಲ್.
ಇದು ಮಸ್ಟ್. ಇಲಿಸ್ಟ್ರೇಷನ್ಸ್ ಹೇಳಬೇಕು ನೀವು. ಇಲಿಸ್ಟ್ರೇಷನ್ಸ್ ಇಸ್ ಗುಡ್. ಆ ಸಂಭವವನ್ನು ಜೋಡಿಸೋದಕ್ಕೆ, ನೆನಪಿನಲ್ಲಿ ತರೋದಕ್ಕೆ ಡೆಮಾನ್ಸ್ಟ್ರೇಷನ್ ಆರ್ ಇಲಿಸ್ಟ್ರೇಷನ್, ಎಕ್ಸಾಂಪಲ್, ಸತ್ಯ ಘಟನೆ ಏನು ಬೇಕಾದರೂ ನೀವು ಕರೆಕ್ಟಾಗಿ ಜೋಡಿಸ್ಬೋದು. ಸ್ತೋತ್ರ. ಅಜ್ಜಿ ಕತೆ ಹೇಳಬಾರ್ದು. ಸ್ತೋತ್ರ. ಮೇಯ್ನಾಗಿ ಕೆಲವರು ಹೇಳ್ಕೊಂಬರ್ತಾರೆ, ಏನು ಕನೆಕ್ಷನ್ ಅಂತ ಗೊತ್ತಿಲ್ಲ. ಲಿಸನ್ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24-25ನೇ ವಾಕ್ಯ. ರಂಗಸ್ಥಾನದಲ್ಲಿ ಓಡುವುದಕ್ಕೆ ಗೊತ್ತಾದವರೆಲ್ಲರೂ ಓಡ್ತಾರೆ, ಆದರೂ ಒಬ್ಬನು ಮಾತ್ರ ಬಿರುದನ್ನು ಹೊಂದುತ್ತಾನೆ ಎಂಬುದು ನಿಮಗೆ ತಿಳಿಯೋದು. ಅವರಂತೆ ನೀವು ಬಿರುದನ್ನು ಪಡೆದುಕೊಳ್ಬೇಕಂತ ಓಡ್ರಿ. ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲೂ ಮಿತವಾಗಿರ್ತಾರೆ. ಅವರು ಬಾಡಿ ಹೋಗುವ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡ್ತಾರೆ, ನಾವಾದರೂ ಬಾಡಿ ಹೋಗದ ಜಯಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವರಾಗಿದ್ದೇವೆ. ಪೌಲನು ವಿಶ್ವಾಸಿಗಳ ಜೀವನ ಅನಂತರ ಉಂಟಾಗುವ ಮರಣದ ನಂತರ ಆ ಜೀವನದ ಪ್ರತಿಫಲವನ್ನು ಒಂದು ಓಟಕ್ಕೆ ಮತ್ತು ಜಯಮಾಲೆಗೆ ಹೋಲಿಕೆ ಮಾಡಿ ನಮ್ಮ ಗಮನವನ್ನು ಹತ್ತು ಕಡೆಗೆ ಸೆಳೀತಾ ಇದ್ದಾನೆ. ಯು ಗಾಟ್ ಇಟ್? ಅರ್ಥ ಆಯ್ತಾ? ರಂಗಸ್ಥಾನದಲ್ಲಿ ಅನೇಕರು ಓಡ್ತಾರೆ, ಆದರೆ ಒಬ್ಬನೇ ಬಿರುದನ್ನು ಪಡೆಯೋದು, ಆ ಒಬ್ಬನೇ ಬಿರುದು ಪಡೆಯೋದು. ಅವರು ಬಾಡಿ ಹೋಗುವ ಜಯಮಾಲೆಗೆ ಓಡ್ತಾ ಇದ್ದಾರೆ, ನಾವಾದರೂ ಬಾಡಿ ಹೋಗದೇ ಇರುವ ಜಯಮಾಲೆ. ಅಂದರೆ ನಮ್ಮ ಓಟವನ್ನು ಆಗಿನ ಕಾಲದ ಒಲಿಂಪಿಕ್ಕಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಆವಾಗ ಒಲಿಂಪಿಕ್, ಈಗೆಲ್ಲ ನಿಮಗೆ ಮೆಡಲ್ ಕೊಡ್ತಾರೆ ಅಲ್ವಾ? ಬಂಗಾರ, ಬೆಳ್ಳಿ, ಕಂಚು ಕೊಡ್ತಾರೆ. ಅವಾಗ ಹಂಗಲ್ಲ, ಒಲಿವು ಗಿಡಗಳಿಂದ ಉಂಟು ಮಾಡಿದ ಎಲೆಗಳಿಂದ ನಿರ್ಮಾಣ ಮಾಡಿದ ಕಿರೀಟ ಇಡ್ತಾಯಿದ್ರು. ಆಮೇಲೆ ಹಲ್ಲೆಲೂಯಾ, ಅದು ಬಾಡಿ ಹೋಗುತ್ತೆ. ಇದನ್ನು ಕಂಡುಕೊಂಡೆ ಪೌಲನ್ ಇಲಿಸ್ಟ್ರೇಷನ್ ಕಂಪೇರ್ ಮಾಡ್ತಾ ಇದ್ದಾನೆ. ಅವರು ಗೆಲ್ಲೋದಕ್ಕೆ ಕೊಡ್ತಾ ಇದ್ದಾರೆ, ನಾವು ಗೆಲ್ಲುವಂತೆ ಓಡಬೇಕು. ಅವರು ಎಲ್ಲದರಲ್ಲೂ, ಓಟದ ರಂಗಸ್ಥಾನದಲ್ಲಿ ಇರುವವನು ಎಲ್ಲದರಲ್ಲೂ ಮಿತವಾಗಿರ್ತಾನೆ. ಅಂದರೆ ಎಲ್ಲದರಲ್ಲೂ ವಿಶ್ವಾಸಿ ಮಿತವಾಗಿರಬೇಕು. ಆಮೇಲೆ ಎಲ್ಲದರಲ್ಲೂ ಮಿತವಾಗಿರಬೇಕು ಅಂದರೆ ಅರ್ಥ ಏನು? ನೀನು ಶಿಸ್ತುಬದ್ಧನಾಗಿರಬೇಕು ಅಂತ. ನಮ್ಮ ಭಾರತ ದೇಶದ ಓಟದ ರಾಣಿ ಎನಿಸ್ಕೊಂಡದು PT ಉಷಾ, ಹೌದಲ್ವಾ? PT ಉಷಾಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಎಷ್ಟು ಗ್ರಾಮ್ ಕೊಡಬೇಕು ಅನ್ನೋದನ್ನು ಅವ್ರ ಕೋಚ್ ನಂಬಿಯಾರ್ ತೀರ್ಮಾನ ಮಾಡ್ತಾಯಿದ್ರು. ಇಷ್ಟೇ ತಿನ್ನಬೇಕು, ಇಲ್ಲ 1-2 ಇಡ್ಲಿ ಎಷ್ಟೋ ತಿಂದರೆ ಏನಂತೆ ತಿನ್ನಂಗಿಲ್ಲವ. ಸ್ತೋತ್ರ. ಎಲ್ಲದರಲ್ಲೂ ಮಿತವಾಗಿರಬೇಕು. ಸ್ತೋತ್ರ. ವಿಶ್ವಾಸಿಗಳು ಎಲ್ಲ ವಿಷಯದಲ್ಲೂ ಮಿತವಾಗಿರಬೇಕು. ಅವ್ರು ಮಾಡ್ತಾರೆ, ನಾವು ಮಾಡಿದ್ರೆ ಏನು? ಅವ್ರು ಹೋಗ್ತಾರೆ, ನಾವು ಹೋದ್ರೆ ಏನು? ಅವ್ರು ನಡ್ಕೋತಾರೆ, ನಾವು ನಡ್ಕೊಂಡ್ರೆ ಏನು? ಅವ್ರ ಮನೆಯವ್ರು ಹಂಗಿದ್ರೆ ನಮ್ಮ ಮನೆಯವ್ರು ಏನು? ನಾವೇನು ಕಡಿಮೆ? ನೋ, ಯು ಆರ್ ಸಪ್ರೇಟೆಡ್ ಫ್ರಮ್ ದ ವರ್ಲ್ಡ್. ನೀನೊಂದು ಬಿರುದಿಗಾಗಿ ಓಡ್ತಾ ಇದ್ದೀಯಾ. ಅವರಾದರೂ ಬಾಡಿ ಹೋಗುವ ಜಯಮಾಲೆಗಾಗಿ ಓಡ್ತಾ ಇದ್ದಾರೆ. ನೀವು ಬಾಡಿ ಹೋಗುವ ಜಯಮಾಲೆಗಲ್ಲ, ಬಾಡದೇ ಇರುವ ಜಯಮಾಲೆಗಾಗಿ, ನೀತಿಯ ರಾಜನಾದ ನ್ಯಾಯಾಧಿಪತಿಯಾದ ಯೇಸುವಿನ ಕೈಯಿಂದ ಆ ಬಿರುದು ಪಡೆಯೋದಕ್ಕೋಸ್ಕರ ಓಡುವಂತನಾಗಿದ್ದಾರೆ. ಹಲ್ಲೆಲೂಯಾ. ಅವನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಓಡುವಾಗ ಎಲ್ಲದರಲ್ಲೂ ಅವನು ಮಿತವಲ್ಲವನಾಗಿರ್ತಾನೆ. ಆಮೇಲೆ ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರಿಂದ ನನಗೂ ಚೆನ್ನಾಗಿ ಗೊತ್ತಿದೆ. ನಮಗೆ ಗೊತ್ತು ಮಧ್ಯಾಹ್ನ ನಾವು ಎಷ್ಟು ಊಟ ಮಾಡಬೇಕು, ಫೀಲ್ಡಲ್ಲಿ ಎಷ್ಟು ಅವರ್ ನಿಲ್ಲಬೇಕು, ಅದಕ್ಕೆ ಸ್ಟ್ಯಾಮಿನಾ ಬೂಸ್ಟ್ ಮಾಡುವಂಥ ಫುಡ್ ಏನು ತೊಗೊಬೇಕು, ಇದನ್ನೇ ನಾವು ತಗೊತಾ ಇದ್ವಿ. ಮಧ್ಯದಲ್ಲಿ ಏನಾದರೂ ಎನರ್ಜಿ ಕಡಿಮೆ ಆಯಿತು ಅಂದರೆ ಬ್ಯಾಗೆಲ್ಲ ಇಟ್ಟಿರ್ತಿದ್ವಿ. ಬಾಳೆಹಣ್ಣು ಫುಲ್ ಒಂದು ಬಾಳೆಹಣ್ಣು ಹಂಗೆ ನುಂಗ್ಬಿಡ್ತಿರ್ಲಿಲ್ಲ, ಒಂದೇ ಒಂದು ಬೈಟು ತಿಂದೆ. ಅದು ಹೊಟ್ಟೆ ಒಳಗಡೆ ಹಿಂಗೆ ಹೋಗ್ತಿದ್ದಾಗಲೇ ಎನರ್ಜಿ
ಡೆವಲಪ್ ಆಗೋದು. ಆಮೇಲೆ ಏನು ಕಂಜೂಸ್ ಇದ್ದಾನೆ, ಇಷ್ಟಿಟ್ಟೇ ತಿಂತಾ ಇದ್ದಾನೆ ಅಂತ ಮಿತ ಇರಬೇಕು ಎಲ್ಲದ್ರಲ್ಲೂ. ನನಗೆ ಗೊತ್ತು, ಒಂದು ತಿಂದ್ಬಿಟ್ರೆ ಆಮೇಲೆ ಓಡೋಕ್ಕಾಗಲ್ಲ. ಸೋತ್ರ ನಿನಗೇನು ಬೇಕೋ ಅದು ಮಾತ್ರ. ಇಲಿಸ್ಟ್ರೇಷನ್ ಹೆಂಗೆ ಕೊಡ್ತಾ ಇದ್ದ ನೋಡ್ರಿ. ಎವ್ರಿ ಲೀಡರ್ ಮಸ್ಟ್, ವೆನ್ ಯು ಟೀಚ್ ಯು ಮಸ್ಟ್ ಅಪ್ಲಿಕೇಬಲ್ ಟು ದಿ ಇಲಿಸ್ಟ್ರೇಷನ್. ನೀವು ಆ ಇಲಿಸ್ಟ್ರೇಷನನ್ನು ಅಪ್ಲೈ ಮಾಡೋದಕ್ಕೆ ರೆಡಿ ಇರಬೇಕು. ಆಮೇಲೆ ಹಲ್ಲೆಲೂಯಾ. ಒಪ್ಪೋರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಆಮೇಲೆ ಅದು ನಮ್ಮ ಗಮನ, ನಮ್ಮ ನಿರ್ಣಯ ಮತ್ತು ನಮ್ಮನ್ನು ಶಿಸ್ತನ್ನು ಹೊತ್ತಿ ಹೇಳ್ತಾ ಇರುತ್ತದು. ವಿ ಆರ್ ಫೋಕಸ್ಡ್. ರನ್ನರ್ ಏನು ಮಾಡ್ತಾನೆ? ಸ್ತೋತ್ರ. ರನ್ನರ್ ಈಗ PT ಉಷಾ ಓಡುವಾಗ ಹೂಷಾ ಅಂದರೆ ಎಲ್ರಿಗೂ ಓಡ್ತಾಳ. ಶಿ ವಾಸ್ ಫೋಕಸ್ಡ್. ಅವಳು ಓಡುವಾಗ ಹೆಂಗೆ ಓಡ್ತಾಳೆ? ಒಂದು ಕೈ ಮುಂದೆ, ಇನ್ನೊಂದು ಕೈ ಹಿಂದೆ. ಅವಳ ಗುರಿ, ನನ್ನ ಗುರಿ ಅದು. ಅಲ್ಲಿ ತಲುಪೋದಕ್ಕೋಸ್ಕರ ನಾನು ಮುಂದೆ ಹೋಗ್ತೀನಿ, ಎಲ್ಲವನ್ನ ಹಿಂದೆ ಎಳೆದಾಕಿ ಮುಂದೆ ಓಡ್ತೀನಿ. ದಿಸ್ ಇಸ್ ದ ಕ್ರಿಸ್ಟಿಯಾನಿಟಿ. ಆಮೇಲೆ ನಾಯಕತ್ವದಲ್ಲಿ ಇರುವವರು ಟೀಚ್ ಮಾಡುವಾಗ ಇಂಥ ಇಲಿಸ್ಟ್ರೇಷನ್ಗಳನ್ನು ನೀವು ಪ್ರೀಚಿಂಗ್ಗೆ ಯೂಸ್ ಮಾಡುವಾಗ ಜನರ ಒಳಗಡೆ ಅದು ಚೆನ್ನಾಗಿ ಗ್ರಹಿಸಲ್ಪಡುತ್ತದೆ. ಹಲ್ಲೆಲೂಯಾ. ನಮ್ಮ ಪ್ರಸಂಗ ಮಾಡುವಾಗ ಕೆಲವ್ರನ್ನೆಲ್ಲ ಕರೆದು ನಿಲ್ಲಿಸಿ ಡೆಮಾನ್ಸ್ಟ್ರೇಷನ್ ಕೊಡುವಾಗ ಏನು ಇಲ್ಲಿ ನಾಟಕ ಮಾಡ್ತಾರ ಅಂತ ಕೆಲವ್ರು ಅನ್ಕೊಬೋದು. ಏನು ಅವರು ಪ್ರಸಂಗ ಮಾಡ್ತಾ ಇದ್ದಾರೆ, ಅಲ್ಲಿ ನಿಲ್ಸ್ಕೊಂಡು ನಾಟಕ ಮಾಡ್ತಾಯಿದ್ದಾರೆ. ಏನೂ ಇಲ್ಲ. ಇವತ್ತು ಕೇಳ್ರಿ, ನಮ್ಮ ಹಳೆ ವಿಶ್ವಾಸಿಗಳಿಗೆ ಗೊತ್ತು. ಮುಂಚೆ ಒಂದಿನ ಮೀನು ಫ್ರೈ ಮಾಡೋದು ಹೇಳ್ಕೊಟ್ಟಿದ್ದೆ. ನೆನಪಿರೋರು ಮಾತ್ರ ಕೈ ಹತ್ರಿ ನೋಡ್ರಿ. ಹೌದಲ್ವಾ? ಒಂದು ವಿಶ್ವಾಸಿಯ ಶಿಷ್ಯತ್ವವನ್ನು ಯಾವ ರೀತಿ ಅನ್ನೋದನ್ನು ಆ ಮೀನು ಫ್ರೈ ಮೂಲಕ ಹೇಳಿದ್ದೆ ಅಷ್ಟೇ. ಇವತ್ತಿಗೂ ಅವ್ರು ನೋಡ್ರಿ ಆ ಶಿಷ್ಯತ್ವದಲ್ಲೇ ಬೆಳೆದ್ರು. ಒಂದೊಂದು ಸ್ಟೆಪ್ಪು, ದ್ಯಾಟ್ ಈಸ್ ಇಲಿಸ್ಟ್ರೇಷನ್. ಆಮೇನ್. ಇದ್ದೀರಾ? ಅರ್ಥ ಆಯ್ತಾ? ಎದುರು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಲೋಕವನ್ನು ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾದ ತಂದೆ, ಈ ಬೈಬಲ್ ಪಠಣವನ್ನು ನಿನ್ನ ಕೈಯಲ್ಲಿ ಕೊಡ್ತೇವೆ ಸ್ವಾಮಿ. ಅನೇಕ ಕಾರ್ಯಗಳು ನಿನ್ನ ವಚನದ ಪ್ರಮಾಣದಲ್ಲಿ ಕಲಿಯೋದಕ್ಕೆ ನಮಗೆ ನೀನು ಕೊಟ್ಟಿರುವ ಭಾಗ್ಯ ಪದವಿಗಾಗಿ ಸ್ತೋತ್ರ ಮಾಡ್ತೇವೆ. ನಿನ್ನ ಜನರು ಕಲ್ತಿದ್ದು ಮಾತ್ರವಲ್ಲ, ಅದು ಅವರ ಮನಸ್ಸಿನಲ್ಲಿ ಗ್ರಹಿಸತಕ್ಕಂತೆ, ಅದರ ತಾತ್ಪರ್ಯಗಳನ್ನು ಗ್ರಹಿಸತಕ್ಕಂತೆ ಪರಿಶುದ್ಧಾತ್ಮನಾದ ದೇವ ನೀನು ಅವರೊಟ್ಟಿಗೆ ಕ್ರಿಯೆ ಮಾಡು. ನಿನ್ನ ದಯೆ ನಿನ್ನ ಮಕ್ಕಳ ಮೇಲಿರಲಿ, ನಿನ್ನ ಕೃಪಾ ಕಟಾಕ್ಷ ನಿನ್ನ ಮಕ್ಕಳ ಮೇಲಿರಲಿ. ತಂದೆ, ಕುಮಾರ, ಪರಿಶುದ್ಧಾತ್ಮನ ನಾಮದಲ್ಲಿ ಬ್ಲೆಸ್ ಮಾಡ್ತೇನೆ. ಈ ಬೈಬಲ್ ಪಠಣವನ್ನು ಆಶೀರ್ವದಿಸ್ತೇನೆ. ಯೇಸುವಿನ ನಾಮದಲ್ಲಿ ಬೇಡ್ತೇನೆ ತಂದೆ. ಆಮೇನ್.